ಹಾಗಾದ್ರೆ ಇಂತಹ ಅಧಿಕಾರವನ್ನ ಹೊಂದಿದಂತಹ ನಿಮ್ಮಂತವರು ಮದಮುಖರಾಗುವುದಕ್ಕೆ ಸಾಧ್ಯ ಉಂಟು ಬಿಟ್ರೆ ಶ್ರೀರಾಮ ಚರಣ ಕಿಂಕರನಾದಂತಹ ರಾಮದಾಸನಾದಂತಹ ಈ ಹನುಮಂತ ಎಂದಿಗೂ ಅಹಂಕಾರದಿಂದ ಬೀಗುವುದಕ್ಕೆ ಸಾಧ್ಯ ಇಲ್ಲ, ಮದಮುಖನಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಾಡಿದಂತ ಕಾರ್ಯದ ಕುರಿತಾಗಿ ಮೊದಲು ದೃಷ್ಟಿಯನ್ನು ಹರಿಸಿ ಆಮೇಲೆ ಕಾರ್ಯವನ್ನು ಮಾಡಬೇಕಂತೆ. ಮಾಡಿದ ಕಾರ್ಯ ಹೇಗಾಯ್ತು ಕೇಳು. ರಾಮನ ಮಖದ ಅಷ್ಟವನ್ನು ಕಟ್ಟಿದ್ದು ಹೇಗಾಯ್ತು ಕೇಳಿದ್ರೆ 14 ಜಗತ್ತಿನಲ್ಲಿ ಶ್ರೇಷ್ಠತ್ವವನ್ನು ಹೊಂದಿದಂತಹ ಒಡೆತನವನ್ನು ಪಡೆದಂತಹ ರಾಮನ ವಿರೋಧವನ್ನು ಕಟ್ಟಿಕೊಂಡದ್ದು ನಿಮ್ಮದು ಮದ. ಅಧಿಕ ಪ್ರಸಂಗಿ ಶಿವಭಕ್ತ ವೀರಮಣಿಯ ಸಭೆ ಇದು. ನನ್ನ ಸಭೆಯಲ್ಲಿ ನಿಂತು ಮಾತಾಡುತ್ತಿರುವ ನೀವಿಗಳು ವೀರಮಣಿಯ ಸಭೆಯಲ್ಲಿ ನಿಂತವರೆಲ್ಲರೂ ಅಧಿಕ ಪ್ರಸಂಗಿಗಳೇ ಅಥವಾ ನಾನು ಮಾತ್ರ ಅಧಿಕ ಪ್ರಸಂಗಿ? ಸದ್ಯಕ್ಕೆ ನೀನು ಒಬ್ಬರೇ ಅಧಿಕ ಪ್ರಸಂಗಿ. ಯಾಕೆ ಕೇಳಿದ್ರಿ? ಸಭೆಯಲ್ಲಿ ನೀನು ನಿಂತಿದ್ದೀಯ. ಇಷ್ಟು ವರ್ಷಕ್ಕೂ ಇಲ್ಲಿ ಯಾರು ಅಧಿಕ ಅಂತ ಹೇಳಿಸಿಕೊಂಡವರಿಲ್ಲ, ಅಧಿಕರಾಗಿದ್ದವರು. ಇವತ್ತು ಅಧಿಕಾರ ಬಂದವು ನೀವು ಒಬ್ಬರೇ. ಆದ್ರೂ ಒಂದು ತಿಳಿಯಬೇಕು ವೀರಮಣಿ, ಏನು? ಸಭೆ ನಿನ್ನದ್ದು, ಸಭೆ ಸೇರಿಸಿದ್ದು ನೀನು, ಜನ ನಿನ್ನವರು, ಹರ ಭಕ್ತರು. ಹೋಗುವುದರೊಳಗೆ ಇವರೆಲ್ಲರ ಬಾಯಿಂದ ರಾಮನಾಮವನ್ನ ಉಚ್ಚರಿಸದೆ ಈ ಸ್ಥಳ ನಾನು ಬಿಡುವುದಿಲ್ಲ, ನೆನಪಿಟ್ಟುಕೊಂಡು. ನಿನ್ನಲ್ಲಿ ಆ ಸಾಮರ್ಥ್ಯ ಉಂಟು ಅಂತಾದ್ರೆ ನೀನದನ್ನು ಮಾಡಿ ತೋರಿಸಬೇಕು. ಅಲ್ಲ, ತೋರಿಸ್ತೇನೆ. ಹೇಳದೆ ಮಾಡುವವ ರೂಢಿಯೊಳಗೆ ಉತ್ತಮ, ನುಡಿದ ಹೇಳಿ ಮಾಡುವವ ಅಧಮ ಆಗ್ತಾನೆ, ನೆನಪಿಟ್ಟು. ರೂಢಿಯಲ್ಲಿ ನುಡಿದಂತೆ ನಡೆಯುವ ರಾಮಚಂದ್ರನ ದಾಸನಾಗಿ ಆಡಿದ್ದನ್ನೇ ಮಾಡುವ ಸಂಕಲ್ಪವನ್ನ ಮಾಡುವವರು ನಾವು. ಸಂಕಲ್ಪ ಬಹಳ ಒಳ್ಳೇದು. ಹಾಗಂತ ನಮ್ಮ ಸಂಕಲ್ಪ ಹೀಗೆ ಅಂತ ಊರಲ್ಲೆಲ್ಲ ಜಾಗ್ತ ಮಾಡಿಸುವುದು ಕ್ರಮ ಅಲ್ಲ, ನೆನಪಿಟ್ಟು. ನಾವು ಯಾರ ಭಕ್ತರು ಗೊತ್ತಾ? ರಾವಣ ಸಾಯುವುದರೊಳಗೆ ಲಂಕೆಯ ಪೀಠವನ್ನು ನಿನಗೆ ಕಟ್ತೇನೆ ಅಂತ ಸಮುದ್ರದ ನೀರು ತಲೆ ಮೇಲೆ ಹಾಕಿ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನ ಮಾಡಿದವನ ದಾಸನ ನುಡಿದಂತೆ ನಡೆಯುವ. ಸರಿ, ಅಲ್ಲಿ ರಾಮ ಮಾಡಿದ ಸಂಕಲ್ಪ ಯಶಸ್ವಿಯಾಯಿತು. ಯಾವ ಕಾರಣಕ್ಕೆ? ರಾವಣ ಸರಿ ಇಲ್ಲದೆ ಹೋದ ಕಾರಣಕ್ಕೆ. ಇಲ್ಲಿ ವೀರಮಣಿ ಸರಿ ಇಲ್ಲದೆ ಹೋದವ ಅಲ್ಲ, ನೆನಪಿಟ್ಕೋ. ಇಷ್ಟು ಬೇಗ ತೋರಿಸುವುದಿಲ್ಲ, ಸಮಯ ಆಗಲಿ ನೋಡುವ. ನೋಡುವುದಕ್ಕೆ ನಾವು ಇದ್ದೇವೆ, ನಿನ್ನತ್ರ ನೋಡ್ಲಿಕ್ಕೆ ಆಗ್ತದ ಅಂತ ನೋಡು. ಆಯ್ತಾಯ್ತು. ಮಂಗ ಹುಟ್ಟು ಕೂಡ ಸುಟ್ಟರು ಹೋಗುವುದಿಲ್ವಂತೆ ಮಾತುಂಟು. ನನಗೆ ಹೆಮ್ಮೆ ಉಂಟು, ನಾನು ಮಂಗ ಅಂತ. ಹಾಗಾಗಿ ಮುಂದೆ ಹೇಳ್ತೇನೆ ಕೇಳು. ನನ್ನ ಹೆಸರಿನಲ್ಲೇ ಒಂದೊಂದು ಊರು ಉಂಟು. ಇಲ್ಲಿ ಮುಂದೆ ಹೇಳ್ತೇನೆ ಕೇಳು. ಯಾರು ತೋಟ ಅಂತಿಲ್ಲ, ಯಾರು ಸ್ಥಳ ಅಂತಿಲ್ಲ, ಮನಸ್ಸಿಗೆ ಬಂದಾಗ ಹೋಗು, ಅಲ್ಲ ಹೊಕ್ಕುವುದು, ಸರಿ, ಮುರಿಯುವುದು, ಬೇಕಾದದ್ದೆಲ್ಲ ತಿನ್ನುವುದು, ಅದು ಸ್ವೇಚ್ಛೆ. ಹೌದು. ಚಾಂಚಲ್ಯ ಅದರ ಪ್ರತೀಕ ಮಂಗ. ಹೌದು. ಅದನ್ನು ನೀನು ಹೆಮ್ಮೆಯಾಗಿಸಿ ನಾನು ಅದೇ ಅಂತ ಹೇಳಿಕೊಡುತ್ತೆ ಅಂತ ಆದ್ರೆ ನನ್ನ ನಿರೀಕ್ಷೆ ಸುಳ್ಳಾಗಿ ಹೋಯ್ತು. ಒಬ್ಬೊಬ್ಬರಿಗೆ ಒಂದೊಂದು ಧರ್ಮ ಅಂತಿರ್ತದೆ ವೀರಮಣಿ. ಮನುಷ್ಯನಾದವ ದುಡಿದೇ ತಿನ್ನಬೇಕು, ಪ್ರಾಣಿಗಳು ದುಡಿದು ತಿನ್ನುವುದಲ್ಲ. ನಮ್ಮಂತವರು ಶಾಖೋಪಹಾರಿಗಳು, ನಾವು ಶುದ್ಧ ಶಾಖಾಹಾರಿಗಳು. ಪ್ರಕೃತಿಯಲ್ಲಿ ನಮಗಾಗಿಯೇ ಒಂದಿಷ್ಟು ಆಹಾರಗಳಿದೆ, ಅದು ನಮ್ಮಂತವರಿಗೆ ತಿನ್ನುವುದಕ್ಕಾಗಿಯೇ ಇದ್ದದ್ದು. ಈ ದೇವರ ನೈವೇದ್ಯಕ್ಕಾಗಿ ಒಂದಿಷ್ಟು ಹಣ್ಣನ್ನು ಅರ್ಪಿಸ್ತಾರೆ, ದೇವರು ತಿಂತಾನ? ಅದು ಇರುವುದು ಯಾರಿಗೆ? ಮಾನವರಿಗೆ ತಿನ್ನಲಿಕ್ಕೆ, ಪ್ರಾಣಿಗಳಿಗೆ ತಿನ್ನುವುದಕ್ಕೆ ಬೇಕಾಗಿ. ನೀನು ಪ್ರಕೃತಿಯಲ್ಲಿ ಬೆಳೆದದ್ದು ತನ್ನ ಸ್ವಂತದ್ದು
ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಅದು ನಮ್ಮಂತ ಪ್ರಾಣಿಗಳಿಗೆ ಇರುವಂತದ್ದು ಆಹಾರಕ್ಕೆ. ನಮ್ಮಂತ ಪ್ರಾಣಿಗಳು ಅಂತ ನೀನು ಮತ್ತೆ ಮತ್ತೆ ಹೇಳಿಕೊಳ್ತೆ ಅಂತ ಆದ್ರೆ ಈಗ ನೀನು ಯಾವ ಧರ್ಮದಲ್ಲಿದ್ದೀಯ? ಮಂಗನ ಧರ್ಮದಲ್ಲಿದ್ಯಾ? ಮನುಷ್ಯರ ಒಡನಾಟದಲ್ಲಿ ಬೇರೆ ಧರ್ಮಕ್ಕೆ ಬಂದಿದ್ದೀಯ? ಈಗ ಬೇರೆ ಧರ್ಮ ಅಂದ್ರೆ ಮನುಷ್ಯ ಧರ್ಮ ಆಗ್ತದೆ. ಅಲ್ಲ ಇದು ಯಾವ ಧರ್ಮ ಅಂತ ಇರ್ತದೆ ಅಂತ ನಿನ್ನ ಮೇಲೆ ನೀನು ಆರೋಪಿಸಿಕೊಳ್ತೆ ಅಂತ ಆದ್ರೆ ನೀನು ಈಗ ಯಾವುದ್ರಲ್ಲಿದ್ದಿ? ನೀನು ಬರೀ ಮಂಗನಾಗೆ ಮಾತಾಡ್ತೆ ಅಂತ ಆದ್ರೆ ನಿನ್ನ ಮಂಗ ಅಂತ ನೋಡಿ ಮಾತಾಡ್ತೇನೆ ನಾನು. ಯಾಕೆ ಗೊತ್ತಾ? ನಾನು ತಿಳಿದದ್ದು ಬೇರೆ ಆಗಿತ್ತು. ಯಾವುದು? ಮರದಿಂದ ಮರಕ್ಕೆ ಹಾರುವ ಮಂಗನ ಬುದ್ಧಿಯನ್ನ ಕಂಡು ಇದರ ಬಾಲ ಕತ್ತರಿಸುವುದೇ ಸರಿ ಅಂತ ಯೋಚಿಸಿ ಮುಂದುವರಿಯುವ ಸಂದರ್ಭದಲ್ಲಿ ಕತ್ತರಿಸಿಕೊಳ್ಳಕ್ಕೆ ಅಳತೆಗೆ ಸಿಗದ ಬಾಲ. ಪೂರ್ಣ ಕೇಳು. ಪೂರ್ಣ ಅಳತೆ ಯಾರಿಗೆ ಹೇಳು ನೀನು? ಎಲ್ಲಿಯೂ ಅಳತೆ ಇಲ್ಲಿ ತರಬೇಡ. ಜ್ಯೋತಿರ್ಮೇಧದಲ್ಲಿ ಯಾವ ಅಳತೆಯೂ ಕತ್ತರಿಸಲ್ಪಡ್ತದೆ ನೆನಪಿಟ್ಕೋ. ಲಂಕಾ ಪಟ್ಟಣವನ್ನೇ ಬೆಂಕಿ ಪಟ್ಟಣ ಮಾಡಿದ ಬಾಲ ಇದು, ಗೊತ್ತುಂಟ? ಹಾಗಾಗಿ ನೀವು ತಿಳ್ಕೊಂಡಿದ್ದೀರಾ ನಾನು ಎಲ್ಲೋದ್ರೂ ಎಲ್ಲದೊಂದು ಬೆಂಕಿ ಪಟ್ಟ ಮಾಡುವಂತ. ಅದು ಇಲ್ಲಿ ನಡೆಯುವುದಿಲ್ಲ ನೆನಪಿಟ್ಕೋ. ಬಟ್ಟೆ ಸುತ್ತದಲ್ಲಿ ಮಾತ್ರ ವೀರಮಣಿ. ನಾವು ಬಟ್ಟೆ ಸುತ್ತಿ ಸುಡುವುದೇ ಇಲ್ಲ, ನಾವು ಕತ್ತರಿಸ್ತೇವೆ ಅಂತ ಹೇಳಿದ್ದು. ಮತ್ತೆ ಅದನ್ನು ಉದ್ದ ಮಾಡುದಿದ್ರೆ ಮಾಡ್ಲಿಕ್ಕೆ ಕಟ್ಟಿಲ್ಲ, ನಮ್ಮದು ಆಕ್ಷೇಪ ಇಲ್ಲ. ನಮಗ್ ತುದಿ ಮೊಂಡಾದ್ರಾಯ್ತು. ಸಾಮಾನ್ಯವಾಗಿರುವಂತಹ ಮಂಗ ನೀನು ಅಂತ ಭಾವಿಸಿ ಹಾಗೆ ಶಿಕ್ಷೆ ಕೊಡುವನುವ ಮುಂದುವರಿಯುವ ಸಂದರ್ಭದಲ್ಲಿ ನೀನಾಡಿದ ಮಾತುಗಳು ಕಿವಿಗೆ ಕೇಳಿತು. ಮಧಮುಖರು ಹೌದು. ಯಾವ ಕಾರಣಕ್ಕೆ ಹೇಳಿದೆ ಅಂತ ನೋಡಿದ್ರೆ, ಬಂದ ನಿನ್ನನ್ನ ಮಾತಾಡಿಸಲಿಲ್ಲ, ನಿನಗೆ ಗೌರವ ಸಿಗಲಿಲ್ಲ, ಇದು ನಿನ್ನ ಆಕ್ಷೇಪಕ್ಕೆ ಕಾರಣ. ಒಂದನೆಯದು, ನಿನ್ನಲ್ಲಿಯೇ ಕೇಳ್ತೀನಿ, ನಿನ್ನನ್ನ ನಾವು ಸಾಮಾನ್ಯ ಮಂಗ ಅಂತ ಮೊದಲು ತಿಳ್ಕೊಂಡಿತ್ತು. ಮಂಗ ಬಂದಾಗ ಓ ಹೋ 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 ಮಂಗರಾಯರು ಬರಬೇಕು ನಿಮಗಾಗಿ ಉಚಿತಾಸನ ಇರಿಸಲ್ಪಟ್ಟಿದ್ದ ಕೂತ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಆಗ್ತದ? ನಿಮ್ಮಲ್ಲಿ ಮಂಗನನ್ನ ನಾವು ನಿರ್ಲಕ್ಷ್ಯ ಮಾಡು. ನಿಮ್ಮಲ್ಲಿ ಮಂಗನ ಸ್ವಾಗತ ಸಮಿತಿ ಇಲ್ಲ. ಸರಿ. ಆದರೆ ಆಮೇಲೆ ನೀನಾಡಿದ ಮಾತುಗಳನ್ನು ಕೇಳುವಾಗ ಓ ಇದು ಮಂಗನ ಜಾತಿಯದ್ದಲ್ಲ, ಇದು ಜಾತಿ ಮಂಗ ಅಂತ ಗೊತ್ತಾಯ್ತು. ಹಾಗಾದ್ರೆ ನಿನ್ನ ಆರೋಪ ದೃಷ್ಟಿಕೋನ ಎರಡು ಸರಿ ಉಂಟು. ಅಲ್ಲ, ಸರಿ ಇತ್ತು, ಆದ್ರೆ ನೀನೇ ಹೇಳ್ಕೊಂಡಲ್ಲ ನಮ್ಮದ್ದು ಹೀಗೆ. ಅಲ್ಲ, ನಿನ್ನ ಸ್ವಲ್ಪ ಅನುಮಾನ ಕೆಡೆ ಮಾಡಿದ್ದ. ಮೊದಲಿನ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತೇನೆ, ಮತ್ತದು ಹಾಗೆ ಬಿದ್ದು ಹೋಗುದು ಬೇಡ. ಸಾರಿ. ಮದಮುಖ ಅಂತ ಹೇಳಿದ್ಯಲ್ಲ, ನನಗಿಂತ ಮೊದಲು ಮದಮುಖ ಅಂತ ಉಚ್ಚರಿಸಿದ್ದು ನಿನ್ನ ಮಗ. ಯಾವ ಕಾರಣಕ್ಕಾಗಿ ಅವನು ಉಚ್ಚರಿಸಿದ್ದು? ಯಾಕೆ? ನಮ್ಮ ಸ್ಥಳವನ್ನ ನೀನು ಅತಿಕ್ರಮಿಸಿ ಬಂದೆ, ನೀನು ನಮಗೆ ಗೌರವ ಕೊಡಲಿಲ್ಲ. ಈಗ ನೀನು ಯಾವುದಾದ್ರೂ ಒಂದು ಕಾರ್ಯಭಾರವನ್ನು ಹೊತ್ತು ಬಂದವರೇ ಹೌದು ಅಂತ ಆದ್ರೆ ಮೊದಲು ತಗ್ಗಿ ಬಗ್ಗಿ ನಡೆಯುವುದನ್ನು ಕಲಿಬೇಕು. ಯಾವತ್ತು ಬಾಗಿ ನಡೆಯುವವ ಬದುಕಿನಲ್ಲಿ ಬೀಗಿ ನಡೀತಾನೆ, ನೆನಪಿಟ್ಕೊ. ಖಂಡಿತ. ನಿನಗೆ ಆ ಸ್ವಭಾವ ಇಲ್ಲ. ನಾನೇನು ಕಮ್ಮಿ ಅಂತ ತೋರಿಸುವುದೇ ಗುಣ ನಿಂದ. ಯಾರು ಮೊದಲಿಗೆ ಅವಮಾನವನ್ನ ಪಡೀತಾರೋ ಮತ್ತವರಿಗೆ ಆಗಾಗ ಸನ್ಮಾನ ಆಗ್ತದೆ ಎನ್ನುವುದೇ ಗಟ್ಟಿ. ಇದು ನಮ್ಮ ಮನುಷ್ಯರ ನಡುವೆ ಇರುವ ವಿಷಯ. ಹೌದು. ಅಂತೂ ಇಷ್ಟು ವರ್ಷಕ್ಕೆ ಒಡ್ಡಾಟ ಮಾಡಿ ಸ್ವಲ್ಪ ಕಲ್ತೇನೆ ನಾನು. ಮನುಷ್ಯರೊಟ್ಟಿಗೆ ಹೆಚ್ಚಿಗೆ ಇದ್ದದ್ದು ಅಲ್ಲ, ಅದೇ ಕೇಳಿದ್ದು. ಆದ್ರೆ ಈ ವಿಷಯ ತಿಳಿದಿರುವಂತಹ ನೀನು ಬಾಗದೆ ಬೀಗಿ ಯಾಕೆ ಬಂದೆ? ಹಾಗಿದ್ರೆ ನಿನಗೆ ನನ್ನನ್ನು ಕಂಡದ್ದು ಬೀಗಿದ್ದು ಯಾವ ನೆಲೆಯಲ್ಲಿ ಕಂಡೆ? ವೀರಮಣಿಯ ಸಭೆಯಲ್ಲಿ ವೀರಮಣಿಗೆ ಸರಿ ಸಮವಾಗಿರುವಂತಹ ಆಸನವನ್ನು, ಅದೆಂತದ್ದು ವಾಲಾಸನ. ನಾನು ನಿನ್ನ ಆಸನದಲ್ಲಿ ನೀನೇ ಹೇಳ್ಕೊಳ್ಬೇಕು, ನಾ ಪೂರ್ಣ ಹೇಳಿಕ್ಕೆ ಅಲ್ಲ. ನೀನು ನನಗೆ ಆಸನ ಕೊಟ್ಟಿದ್ದೀಯಾ? ಕೊಳ್ಳುವುದಿಲ್ಲ ಏನಲ್ಲ ಸಾಮ. ನಿನ್ನ ಆಸನದಲ್ಲಿ ನಾನು ಕೂತ್ಕೊಂಡಿದ್ದೇನಾ? ನನ್ನ ಬಾಲದ ಮೇಲೆ ನಾನು ಕೂತ್ಕೊಂಡಿದ್ದೇನೆ. ಅದೊಂದು ಅಪವಾದ ಹೇಗೆ, ಅಪರಾಧ ಹೇಗೆ? ನಿನಗೆ ಗೊತ್ತುಂಟ? ಯಾವುದು? ದೇವಸ್ಥಾನದಲ್ಲಿ ದೇವರಿಗಿಂತಲೂ ಎತ್ತರದಲ್ಲಿ ಕುಳಿತುಕೊಳ್ಬಾರ್ದು. ಸರಿ. ರಾಜಸ್ಥಾನದಲ್ಲಿ ಯಾರೇ ಆದ್ರೂ ರಾಜರಿಗಿಂತ ಎತ್ತರದಲ್ಲಿ ಕುಳಿತುಕೊಳ್ಬಾರ್ದು. ನಿಂಗೆ ಆ ಪ್ರಜ್ಞೆ ಇಲ್ವಾ? ಉಂಟು. ಹಾಗಿದ್ರೆ ಮತ್ತೆ ಯಾಕೆ ಕುಳಿತ? ನಾನು ನಿನಗಿಂತ ಮೇಲೋಗ್ಲಿಲ್ಲ. ನಿನ್ನ ಸರಿ ಸಮವಾಗೂ ಕೂರುವ ಹಾಗಿಲ್ಲ, ಅದು ಕ್ರಮ. ನೀನು ಹೇಳಿಲ್ವಾ ನಿಮ್ಮ ಯಜಮಾನ ಏನಂತ? ಹಾಗೆಲ್ಲ ಮಾಡಬಾರದು ಅಂತ. ಈಗೆಲ್ಲ ಮಾಡಬಾರ್ದು. ಸರಿ ಸಮಾನವಾಗಿರ್ಬಹುದು, ರಾಜನಿಗಿಂತ ಮೇಲೋಗ್ಲಿಕ್ಕಿಲ್ಲ. ರಾಜನಿಗಿಂತ ಸಮವಾಗಿಯೂ ಕುಳಿತುಕೊಳ್ಳುವ ಹಾಗಿಲ್ಲ, ಕೆಳಗೆ ಇರಬೇಕು. ಅನಿವಾರ್ಯ ಸಂದರ್ಭ ಅಂತ ಇರ್ತದೆ. ಯಾವುದು ಅನಿವಾರ್ಯ? ಇಷ್ಟವಾಗಿ ನೀವೆಲ್ಲರೂ ಚರ್ಚಿಸುತ್ತಿದ್ದ ಕಾಲಕ್ಕೆ ನಾನು ಬಂದು ನಿಮ್ಮನ್ನು ಮಾತಾಡಿಸಿದ್ರೆ ಏನಾಗ್ತದೆ? ಚರ್ಚೆ ಹಾಳಾಗಿ ಹೋಗ್ತದೆ. ತೀಕ್ಷ್ಣವಾದಂತ ಚರ್ಚೆ ನಿನಗೆ ಯಾರು ಹೇಳಿದ್ದಾರೆ? ಕುಸ್ಕುಸು ನಿಮ್ಮ ಒಳಗೆ ಮಾತಾಡ್ತಾ ಇದ್ದೀವಿ. ನಾವು ಯಾವತ್ತೂ ಮಾತಾಡ್ತೇವೆ. ಈಗ ಹಾಗಾದ್ರೆ ನಾನು ಬಂದದ್ದನ್ನ ಕಂಡು ನೀವು ಸುಮ್ಮನಿದ್ದದ್ದು ಅಂತ ಯಾವ ಗುಸುಗುಸು ಯಾವ್ದು? ಇದು ಸಭೆ. ಹೌದು, ಸಭೆಯಲ್ಲಿ ಇಷ್ಟು ಜನ ಇದ್ದಾರೆ, ನಾವು ತಂದೆ ಮತ್ತು ಮಕ್ಕಳು ಗುಸುಗುಸು ಮಾತಾಡಿದ್ದಲ್ಲ. ನನಗೆ ನಿನ್ನಲ್ಲಿ ಮಾತಾಡುವ ಅನಿವಾರ್ಯತೆ ಇತ್ತು. ನಿನ್ನ ದೃಷ್ಟಿನ ನನಗೆ ಬರಬೇಕು, ನಿನ್ನ ದೃಷ್ಟಿನ ಸೆಳೆಯುವುದಕ್ಕೆ ಬೇಕಾಗಿ ನಿನ್ನ ಸರಿಸಮನಾಗಿ ಕೂತದ್ದು ಸತ್ಯ. ನಿನಗೆ ಒಂದು ವೇಳೆ ಕೆಲಸ ಮಾಡು,
ನನ್ನ ದೃಷ್ಟಿಯನ್ನು ಅಲ್ಲ ತಡಿ, ನನ್ನ ದೃಷ್ಟಿಯನ್ನ ಸೆಳೆಯುವುದೇ ಹೌದು ಅಂತ ಆದ್ರೆ ನನ್ನ ಎದುರು ಇಷ್ಟು ಹತ್ತಿರದಲ್ಲಿ ಕುಳಿತುಕೊಳ್ಳುವುದಲ್ಲ, ದೂರದಲ್ಲಿ ಕುತ್ಕೊಳ್ಬೇಕಿತ್ತು. ನಾನೇನೆಲ್ಲ ಮಾತಾಡ್ಲ ಏನು? ನಾನು ಬಂದದ್ದೇ ತಪ್ಪು ಅಂತಾದ್ರೆ, ನಿನಗೆ ಸರಿಸಮಾನವಾಗಿ ಕೂತದ್ದೇ ತಪ್ಪು ಅಂತಾದ್ರೆ ಕೆಲವೊಂದು ಅನಿವಾರ್ಯ ಸಂದರ್ಭ ಅಂತಿರ್ತದೆ. ಯಾವುದು? ಒಂದೋ ಇದ್ದವನಿಗೆ ಒಂದೋ ಬಂದವನಿಗೆ ಅಪಾಯ ಬರುವುದನ್ನು ಸೂಚಿಸುವುದಕ್ಕೆ ಬೇಕಾಗಿ ಯಾರ ಅಪ್ಪಣೆಯನ್ನು ಪಡೆದು ಹೇಳಿ ಕೇಳಿ ಬರಬೇಕಾದಂತ ಅಗತ್ಯ ಇಲ್ಲ. ಅಂತಹ ಒಂದು ವಿಚಾರವನ್ನು ಹೇಳುವುದಕ್ಕೆ ಬೇಕಾಗಿ ಬಂದ ಕಾಲಕ್ಕೆ ಈಗ ಅಪಾಯ ನಿಮಗೆ ನಮಗೆ ಬಂದದ್ದು, ಅದು ಭವಿಷ್ಯ ನಿರ್ಣಯಿಸ್ತದೆ. ಇಬ್ಬರೊಬ್ಬರಿಗೆ ಅಪಾಯ ಖಂಡಿತ, ಒಂದು ನಿಮಗೆ ಒಂದು ನಮಗೆ ಬರುವ ಅಪಾಯವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ಮತ್ತೊಂದು ಉಪಾಯದ ದಾರಿ ಉಂಟು ಅಂತ ಸೂಚಿಸುವುದಕ್ಕೆ ಬಂದ ಕಾಲಕ್ಕೆ ನಾನು ಬಂದದ್ದೇ ಅಪರಾಧ ಅಂತ ಆದ್ರೆ ಬೇಕಾದ್ರೆ ಕ್ಷಮೆ ಕೇಳ್ತೇನೆ. ಒಳ್ಳೆ, ಆದ್ರೆ ಭವಿಷ್ಯ ಯೋಚನೆ ಮಾಡಬೇಕು. ನಾನೇ ಕ್ಷಮಿಸ್ತೇನೆ. ನಾವು ಯಾವತ್ತೂ ಹಾಗೆ ಒಬ್ಬ ಕ್ಷಮೆ ಕೇಳ್ತಾನೆ ಅಂತ ಆದ್ರೆ ನಾವು ಮೊದಲು ಕ್ಷಮಿಸ್ತೇವೆ. ನಿಜವಾಗಿ ದೊಡ್ಡತನ ಇರುವುದೇ ಕ್ಷಮಾದಾನ. ಆಯ್ತು, ಕ್ಷಮಿಸ್ತೇವೆ, ಕ್ಷಮೆ ಕೇಳ್ತೇನೆ ಅಂದದ್ದು. ಆದ್ರೆ ಪೂರ್ಣ ಭವಿಷ್ಯ ಹೇಳಿದ್ದಲ್ಲ. ಕ್ಷಮೆ ಕೇಳ್ತೇನೆ ಅಂದಿಲ್ಲ. ಕೇಳ್ತೇನೆ ಬೇಕಿದ್ರೆ ಅದು ಆದದ್ದು ನನ್ನಿಂದ ಲೋಪವೇ ಆದ್ರೆ ಬಹುಶಃ ನೀನ್ ಬೇಕಿದ್ರೆ ಹೇಳುವ ಶಬ್ದ ಗಂಟಲು ನುಂಗೋಯ್ತು. ಇಲ್ಲಿ ಬಿಡ, ನಿನ್ನಲ್ಲಿ ನುಂಗಿ ಹೋಯ್ತು. ಮುಂದುವರೆದು ನೀನು ಆಡಿದಂತಹ ಮಾತು ಎಂತ ಹೇಳಿದ್ರೆ, ನೀನು 14 ಲೋಕಕ್ಕೆ ಶ್ರೀರಾಮಚಂದ್ರ ಒಡೆಯ, ಅವನ ಅಶ್ವವನ್ನು ಕಟ್ಟಿ ಕಾಳಗಕ್ಕೆ ಅಣಿಯಾದಂತಹ ನಾವು ಮಧಮುಖರು. ಎಲ್ಲಿಂದಲೋ ಬಂದು ಹೇಳುವ ನಿನ್ನ ಮಾತುಗಳೆಲ್ಲವನ್ನ ಕೇಳಿ ಹೂ ಹಾಕುವವರು ನಾವು ಅಂತ ಮಾಡಿದ್ಯಾ? ಹೇಗ 14 ಲೋಕಕ್ಕೆ ಒಡೆಯ? ಹೇಗೆ ಗಟ್ಟಿ ತಿರುಗಿಸಿ ಕೇಳಿದ್ರೆ ಸರಿ, ಭೂಲೋಕದ ಪೂರ್ತಿ ತಿರುಗಾಟವನ್ನು ನಿನ್ನ ರಾಮ ಮಾಡಿದ್ದಾನ? ಅಲ್ಲ, ಭೂಲೋಕವನ್ನ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗಿ ಯಾರನ್ನಾದರೂ ಜಯಿಸಿದ್ದಾನ? ಒಂದು ಉದಾಹರಣೆ ಇದ್ರೆ ಕೊಡು. ಅಲ್ಲ, 14 ಲೋಕದಲ್ಲಿ ಜ್ಯೋತಿರ್ವೇದ ಎನ್ನುವುದು ಬರ್ತದ ಬಿಡ್ತದ? ಒಂದು ವೇಳೆ ಬರ್ತದೆ ಅಂತ ಆದ್ರೆ 14 ಲೋಕಕ್ಕೆ ಅವ ಒಡೆಯ ಎನ್ನುವುದನ್ನು ನಾವು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ನಿನ್ನ ಭಾಷೆಯಲ್ಲಿ ಅವ ಅಷ್ಟು ದೊಡ್ಡ ಜನವೇ ಹೌದು ಅಂತಾದ್ರೆ ನಾನೇ ತಿರುಗಿ ಕೇಳ್ತೇನೆ, ನಿನ್ನ ರಾಮ ಏನು ದೊಡ್ಡ ಕಲಿಯ? ನಿಜವಾಗಿ ಅವ ಕಲಿಯಲ್ಲ, ಅವ ಯಾರು ಕೇಳು? ಸಂತೋಷವಾಯ್ತು. ರಾಮನೇನು ದೊಡ್ಡ ಕಲಿಯ ಕೇಳಿದ್ಯಲ್ಲ, ನಿನ್ನ ಲೆಕ್ಕದಲ್ಲಿ ಕಲಿ ಅಂತ ಹೇಳಿದ್ರೆ ಯಾರು? ನೀನು ಬೇಡ ಯಾರೇ ಆಗಿರ್ಲಿ ನಾ ಕೇಳುವುದಿಲ್ಲ. ರಾಮ ಕಲಿಯಲ್ಲ, ಕಲಿಗವ ಕಾಲಾಂತಕ. ಕಲಿತನವೆನ್ನುವುದು ವಿಭಿನ್ನ ರೀತಿಯಲ್ಲಿ ತೋರ್ಪಡಿಸುವುದಕ್ಕೆ ಸಾಧ್ಯ ಉಂಟು. ಒಬ್ಬ ವಿಶೇಷವಾದ ತ್ಯಾಗವನ್ನು ಮಾಡಿದ್ರೆ ಅದು ಅವನ ಕಲಿತನ, ವಿಶೇಷವಾದ ನಿರ್ಧಾರವನ್ನು ಮಾಡಿದ್ರೆ ಅದು ಅವನ ಕಲಿತನ. ತೋಳಿನಲ್ಲಿ ಬಲವುಳ್ಳವ ಅವ ಕಲಿ ಎನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಲೋಕಮುಖದಲ್ಲಿ ವಿಕ್ರಮಿಯಾಗಿ ವಿಜೃಂಭಿಸಿದವ ಕಲಿ ಎನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಿನ್ನ ಲೆಕ್ಕದ ಪಟ್ಟಿಯಲ್ಲಿ ಎಷ್ಟು ಜನ ಕಲಿಗಳಿದ್ದಾರೋ ಅವರೆಲ್ಲರಿಗೂ ಅವ ಕಲಿಯಲ್ಲ, ಕಲಿಗವ ಕಾಲ ಅಂತ ಕರೀತಾನೆ. ನನ್ನ ಪಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ಹುಡುಕುವುದು ಬೇಡ. ಈಗ ನನ್ನೆದುರಿಗಿರುವ ಪಟ್ಟಿಯ ಹೆಸರು ಒಂದೇ ಒಂದು, ಅದು ರಾಮ. ಹಾಗಾಗಿ ರಾಮನೇನು ದೊಡ್ಡ ಕಲಿ? ಮೊದಲು ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೆ. ಮುಂದೆ 14 ಲೋಕಕ್ಕೂ ಒಡೆಯ ಅಂತ ಹೇಳ್ತೆ ಅಂತ ಆದ್ರೆ ಅವ ಅಷ್ಟು ದೊಡ್ಡ ಕಲಿ ಏನು? ಇದು ನನ್ನ ಪ್ರಶ್ನೆ. ಈಗ ನಿನ್ನಲ್ಲಿ 14 ಲೋಕ ಯಾವುದು ಕೇಳಿದ್ರೆ ಬೇಡ ನಾ ಹೇಳ್ತೇನೆ. ಯಾಕೆ ಅಲ್ಲ, ಸಪ್ತ ಊರ್ಧ್ವ ಲೋಕಗಳು, ಸಪ್ತ ಅಧೋಲೋಕಗಳು, ಅತಳ ವಿತಳ ಸುತಳ ಪಾತಾಳ ರಸಾತಳ ಮಹಾತಳ ತಳಾತಳಗಳು. ಇದು
ಸಪ್ತ ಅಧೋಲೋಕಗಳು, ಸಪ್ತ ಊರ್ಧ್ವ ಲೋಕಗಳು, ಪೂರ್ವ ಸ್ವರ ಜನ ಮನ ತಪ ಸತ್ಯ, ಈ 14 ಲೋಕವನ್ನ ನಡುಗಿಸಿ ಚತುರ್ದಶ ಭುವನದಲ್ಲಡೆ ಎನ್ನುವಂತಹ ನೆಗಳತೆಯನ್ನು ಪಡೆದವ ಯಾರು? ನನಗೆ ಗೊತ್ತಿಲ್ಲ. ಅಲ್ಲ, ಯಾರು? ಅದು ರಾವಣೇಶ್ವರ. ಚತುರ್ದಶ ಭುವನದಲ್ಲ ನೆನೆಸಿಕೊಂಡಂತ ಅವ 14 ಲೋಕದಲ್ಲಿ ಭಯವನ್ನ ಹುಟ್ಟಿಸಿದವ. ಆದ್ರೆ 14 ಲೋಕಕ್ಕೆ ಅಭಯವನ್ನ ಕೊಟ್ಟು ದುಷ್ಟನಾದಂತಹ ರಾವಣನನ್ನ ಪುಟ ಸಮೇತವಾಗಿ, ಅಂದರೆ ಅವನ ಕುಲದಲ್ಲಿ ಹುಟ್ಟಿದಂತಹ ವಿಭೀಷಣನನ್ನ ಬಿಟ್ಟು ಮತ್ತುಳಿದವರನ್ನ ಕೊಂದು ಮುಗಿಸಿದವ ರಾಮನಿದ್ದಾನೆ. ಯಾರೋ ಹೇಳ್ತಾರೆ ಎನ್ನುವ ಕಾರಣಕ್ಕೆ, ಯಾರೋ ಹೊಗಳ್ತಾರೆ ಎನ್ನುವ ಕಾರಣಕ್ಕೆ, ಅಥವಾ ಯಾರೋ ಅವರನ್ನ ಕುರಿತವರು ಹೊಗಳಿಕೊಳ್ತಾರೆ ಎನ್ನುವ ಕಾರಣಕ್ಕೆ ನೀನು ಹೊಗಳುವುದಕ್ಕೂ ಹೋಗಬಾರ್ದು. ಚತುರ್ದಶ ಭುವನದಲ್ಲಣ ರಾವಣನಿಗಿರುವ ಪ್ರತೀತಿ ಅಂದ್ರೆ 14 ಲೋಕವನ್ನು ಗೆದ್ದವ, ನಡುಗಿಸಿದವ. ಈ ನಿನ್ನ 14 ಲೋಕದಲ್ಲಿ ಸುತಳ ಎನ್ನುವುದು ಬರ್ತದ ಇಲ್ವಾ? ಬರ್ತದೆ. ಹಾಗಿದ್ರೆ ಸುತಳಕ್ಕೆ ದಿಗ್ವಿಜಯಕ್ಕೆ ಹೋದಂತ ರಾವಣ ಬಲಿಯಲ್ಲಿ ಗೆದ್ದಿದ್ದಾನ, ಸೋತಿದ್ದಾನೆ? ನಿನಗೆ ಏನಂತ ಸುದ್ದಿ ಬಂದಿದೆ? ಸೋತಿದ್ದಾನೆ ಅಂತ ಬಂದಿದೆ. ಆಮೇಲೆ ಸಂಧಾನ ಮಾಡ್ಕೊಂಡು ಬಂದಿದ್ದಾರೆ, ಕೈ ಕೊಟ್ಟುಕೊಂಡು ಒಂದು ಸುದ್ದಿ ಉಂಟು. ರಾವಣ ಸುತ್ತಳದಲ್ಲಿ ಮಾತ್ರ ಸೋತದ್ದು ಅಂತ ಸುದ್ದಿ ಮುಟ್ಟಿದ್ಯಾ? ಕೆಲವು ಕಡೆ ಸೋತಿದ್ದಾನೆ. ಹೋರಾಟಕ್ಕೆ ಮಾಡಿದಾಗ ಸೋತ ಗೆದ್ದ ಗೊತ್ತುಂಟಲ್ಲ? ಅಲ್ಲ, ನನಗೆ ಗೊತ್ತುಂಟು. ಸರಿ, ಅಲ್ಲಿ ನಿನಗೆ ಗೊತ್ತುಂಟಾ ಕೇಳು. ಲೋಕದ ವ್ಯವಹಾರದಲ್ಲಿ ಹೇಳುವುದು ನನ್ನ ಸಮಷ್ಟಿ ಆಗಲ್ಲ, ವಿಂಗಡಿಸಿ ಹೇಳಿದ್ಯಲ್ಲ. ಇನ್ನು 14 ಲೋಕದಲ್ಲಿ ಜ್ಯೋತಿರ್ಮೇಧ ಬರ್ಲಿಲ್ವಾ ಕೇಳಿದ್ಯಲ್ಲ? ಹೌದು. ಈ ಜ್ಯೋತಿರ್ಮೇಧ ಒಂದು ಪ್ರಾಂತ್ಯ. ಹೌದು, ಒಂದು ಪ್ರಾಂತ್ಯ. ಇದುವರೆಗೆ ನೀನು ಪ್ರಶ್ನೆ ಮಾಡಿದ್ದೆ ಗೊತ್ತು ಗೊತ್ತಾ? ವೀರಮಣಿಯ ಇತಿಹಾಸವನ್ನ ಕೆದಕಿದ್ರೆ ಇದುವರೆಗೆ ಒಂದು ದಿಗ್ವಿಜಯ ಮಾಡಿದ್ದುಂಟ? ಮತ್ತೊಬ್ಬ ರಾಜರ ಮೇಲೆ ಬಿದ್ದದ್ದುಂಟ? ನಾವಾಗಿ ಯಾರ ಮೈ ಮೇಲೂ ಹೋಗುದಿಲ್ಲ, ನಮ್ಮ ಮೈ ಮೇಲೆ ಬಂದ್ರೆ ಯಾರಾದ್ರೂ ಬಿಡುವುದಿಲ್ಲ. ಈಗ ನಿನ್ನ ಮೈ ಮೇಲೆ ಇದುವರೆಗೆ ಬೀಳ್ಲಿಕ್ಕೆ ಬಂದವರು ಯಾರಾದ್ರೂ ಇಲ್ಲ. ಇತಿಹಾಸ ಪುಟವನ್ನ ಕೆದಕಿದ್ರೆ ಜೀವನದಲ್ಲಿ ಒಬ್ಬರೊಂದಿಗೆ ಹೋರಾಟವನ್ನ ಮಾಡಿದ, ನೀನಾಗಿ ಹೋರಾಟವನ್ನು ಬಯಸಿ ಹೋದ, ಒಂದು ಇತಿಹಾಸ ಇಲ್ಲದೆ ಇದ್ದಂತ ವೀರಮಣಿ ಸಾವಿರಾರು ಇತಿಹಾಸಗಳ ಮೈಲುಗಲ್ಲನ್ನು ಸ್ಥಾಪಿಸಿದ ರಾಮನ ಕುರಿತಾಗಿ ಪ್ರಶ್ನಿಸುವುದಕ್ಕೆ ಮುಂದಾಗ್ತಾ ಇದೆಯಾ? ರಾಮನೇನು ಅಷ್ಟು ದೊಡ್ಡ ಕಲಿಯ ಕೇಳಿದ್ಯಲ್ಲ? ಇದಕ್ಕೊಂದು ಮಾತುಂಟು. ಸಾವಿರಾರು ವರ್ಷಗಳಿಂದ ಶಿಲೆಯಾಗಿ ಬಿದ್ದಿರುವಂತಹ ಒಂದು ಕಲ್ಲು ಶಿಲ್ಪವಾಗಿ ದೇವರಾಗಿ ಪೂಜೆಗೊಳ್ಳಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿಯವರೆಗೆ ನಾವು ಯುದ್ಧ ಮಾಡಲಿಲ್ಲ ಎನ್ನುವುದರ ಅರ್ಥ ಈಗ ಯುದ್ಧದಲ್ಲಿ ನಾವು ಗೆಲ್ಲುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಉದಾಹರಣೆ ಕೊಟ್ಟು ಬಹಳ ಒಳ್ಳೆದಾಯ್ತು. ಕಲ್ಲಾಗಿ ಮಲಗಿದ ಅಹಲ್ಯೆಯ ಸಲಹಿದ ಕಲ್ಯಾಣ ಅಂಗರಗು ವಲ್ಲಭರಾಮ ಅಂತ ಅಹಲ್ಯೆಯನ್ನು ಉತ್ತರಿಸಿ ಅಹಲ್ಯೋತ್ತರಣವನ್ನು ಮಾಡಿದಂತಹ ರಾಮದಾಸನ ಮುಂದೆ ಒಂದು ಶಿಲೆ, ಒಂದು ವಿಗ್ರಹ ಆಗುವುದಿಲ್ವ ಕೇಳಿದ್ರೆ ಖಂಡಿತ ಆಗ್ತದೆ. ಅದರಲ್ಲಿ ನಿನ್ನ ರಾಮನ ಶ್ರೇಷ್ಠತೆ ಯಾವುದೂ ಇಲ್ಲ. ಮತ್ತೆ ಯಾವುದು? ಅವನ ಗಂಡ ಹೇಳಿದ್ರಂತೆ ಮುಂದೆ ರಾಮ ಎನ್ನುವ ಬರ್ತಾನೆ, ಅಷ್ಟೊತ್ತಿಗೆ ಈ ರಾಮವ ಕಾಲ ತಾಗಿಸಿದ ಅವಳು ಪಾಪವಾಯ್ತು. ಹಾಗಾದ್ರೂ ರಾಮನೇ ಅಂತ ಯಾಕೆ ಹೇಳ್ಬೇಕಿತ್ತು? ವೀರಮಣಿ ಅಂತ ಹೇಳ್ಬೋದಲ್ಲ. ವೀರಮಣಿ ಎನ್ನುವ ಬರ್ತಾನೆ, ನಿನ್ನ ಶಾಪವನ್ನು ಉದ್ಧರಿಸ್ತಾನೆ ಹೇಳ್ಬೋದಿತ್ತಲ್ಲ. ಹಾಗೆ ವೀರಮಣಿಯಲ್ಲಿ ದೈವತ್ವವಿಲ್ಲ ಎನ್ನುವುದನ್ನ ಕಂಡವರು ರಾಮ ಮತ್ತೆ ಹುಟ್ಟಿ ಬರ್ತಾನೆ ಎನ್ನುವುದು ರಾಮನಿಗಿಂತ 21 ತಲೆಮಾರಿನ ಹಿಂದಿನವನಾದಂತಹ ಅರಣ್ಯಕರೆ. ನನ್ನಲ್ಲಿ ದೈವತ್ವ ಇಲ್ಲ ಹೇಳುದು ನಾನು ಒಪ್ಪಿಕೊಳ್ತೇನೆ, ಆ ದೇವರಿಗೆ ಭಕ್ತ. ಆದ್ರೆ ನಿನ್ನ ಒಡೆಯನನ್ನ ನೀ ದೇವರು ಅಂತ ಹೇಳುವುದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಲೋಕದಲ್ಲಿ ಸತ್ಯ ಬೇರೆ, ಸೀಮಿತ ಸತ್ಯ ಬೇರೆ, ಪರಮ ಸತ್ಯ ಬೇರೆ. ಮಗುವಿಗೆ ತಾಯಿ ದೇವರು, ಇದು ಸತ್ಯ. ಅವಳು ಹಡೆದ ಮಕ್ಕಳಿಗೆ ಮಾತ್ರ ಅವಳು ದೇವರು, ಅದು ಸೀಮಿತ ಸತ್ಯ. ಮಗುವಿಗೂ ತಾಯಿಗೂ ಲೋಕದಲ್ಲಿದ್ದ ಸರ್ವರಿಗೂ ದೇವರೆನ್ನುವ ಮತ್ತೊಬ್ಬನಿದ್ದಾನೆ ಎಂದು ಪರಮ ಸತ್ಯ. ನೀನು ಬರೇ ಸತ್ಯವನ್ನ, ಸೀಮಿತ ಸತ್ಯವನ್ನ ಮಾತ್ರ ಕೆದಕ್ಕೆ ನೋಡ್ತಾ ಇದ್ದೀಯ, ಪರಮ ಸತ್ಯವನ್ನು ನೋಡುವುದಕ್ಕೆ ಮುಂದಾಗುದಿಲ್ಲ. ರಾಮನೇನು ಅಷ್ಟು ದೊಡ್ಡ ಕಲಿಯ ಕೇಳಿದೆಯಲ್ಲ. ಸಮುದ್ರದ ನೀರನ್ನು ಆಪೋಷಣೆ ಮಾಡಿದವರನ್ನ ಬೇಕಾದ್ರೆ ಕೇಳಬಹುದು, ಸಾಮಾನ್ಯವಾದ ನದಿಗೆ ಸೇತುವೆಯನ್ನು ಕಟ್ಟಬಹುದು. ಶತಯೋಜನವಾದಂತಹ ವಿಸ್ತೀರ್ಣವಾದಂತಹ ಸಮುದ್ರಕ್ಕೆ 100 ಯೋಜನೆ ಉದ್ದ, 10 ಯೋಜನೆ ಅಗಲದ ಅಬ್ದಿಗೆ ಸೇತುವನ್ನ 5 ದಿನದಲ್ಲಿ ಕಟ್ಟಿದ್ದಾನೆ. ಮೊದಲನೇ ದಿನ 14, ಎರಡನೇ ದಿನ 20, ಮೂರನೇ ದಿನ 21, ನಾಲ್ಕನೇ ದಿನ 22, ಐದನೇ ದಿನ 23, 14, 20, 21, 22, 23 ಸೇರಿದ್ರೆ 100 ಯೋಜನದುದ್ದಕ್ಕೂ ಸೇತುವೆಯನ್ನು ಕಟ್ಟಿದವ ರಾಮ. ನಿನಗೆಲ್ಲ ನೆನಪುಂಟು ಅಂತ ಹೇಳುದು ಬೇಡ, ನಾ ಅಂಕೆ ಸಂಖ್ಯೆ ಕೇಳುವಲ್ಲ, ನನ್ನ ದಾರಿಯುವುದಲ್ಲ. ಜೀವನದಲ್ಲಿ ನೀನು ಕೇಳಬೇಕಾದದ್ದು ಸರಿ ಕೇಳಿದ್ರೆ ವೀರಮಣಿ, ಇವತ್ತು ನೀ ಕುದುರೆ ಕಟ್ಟುವ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ನಿನ್ನ ಪ್ರಕಾರ ಕುದುರೆ ಕಟ್ಟುವ ಕೆಲಸ ಎನ್ನುವುದು ಕೇಳಬಾರದು ಅಂತ ನಿನಗನಿಸಿದ್ರೆ ಅದಕ್ಕೆ ನಾವು ಹೊಳೆಯಲ್ಲ. ಇದು ನಮಗೆ ಸರಿ ಎನ್ನುವುದು ಆಗಿ ಭಾವಿಸಿದ ಕಾರಣಕ್ಕಾಗಿಯೇ ಕಟ್ಟಿದ್ದೇವೆ, ಹೀಗೆ ಮುಂದುವರಿತೇವೆ. ಮತ್ತೆ ಮಂಗನ ಹತ್ರ ಕೇಳ್ಕೊಂಡು ಮುಂದುವರಿಯುವ ಅನಿವಾರ್ಯತೆ ನಮಗಿಲ್ಲ. ಮಂಗನ ಹತ್ರ ಕೇಳುವಾಗ ನೀ ಮಾಡ್ಕೊಂಡದ್ದು ಯಾಕೆ ಗೊತ್ತಾ? ನಿನ್ನ ನಾಡಿನಲ್ಲಿ ಯಜ್ಞ ಯಾಗಾದಿಗಳಾಗ್ತದ ಇಲ್ವಾ? ಆಗ್ತದೆ. ನೀನು ಯಜ್ಞ ಸಂರಕ್ಷಕ ಹೌದಲ್ವಾ? ಹೌದು. ನಾವೀಗ ಮಾಡ್ತಾ ಇದ್ದದ್ದು ಎಂತದ್ದು ಅಲ್ಲ, ಇದೆ ಅಂತ. ಇದು ಅಶ್ವಮೇಧ ಅಲ್ವಾ? ಹಾಗಾದ್ರೆ ಯಜ್ಞ ಯಾಗಾದಿಗಳನ್ನು ರಕ್ಷಿಸುವ, ಸಂರಕ್ಷಿಸುವ
ರಕ್ಷಿಸುವ ಹೊಣೆಯನ್ನು ಹೊತ್ತಂತ ನೀನು ಮಾಡುವುದಿದ್ರೆ ಯಜ್ಞ, ಮತ್ತೊಬ್ಬರು ಮಾಡುವುದಿದ್ರೆ ಇದು ಪಾಪ ಕೃತ್ಯವನ್ನು ದೂರ ಮಾಡಿಕೊಳ್ಳುವುದು ಅಂತ ನೀನು ಭಾವಿಸುವುದೇ ಹೌದಾದ್ರೆ ನೀನು ಮಾಡಿದ್ದು ತಪ್ಪು ಅಂತ ನಿನಗೆ ಅನಿಸುವುದಿಲ್ವಾ? ಯಜ್ಞ ಯಾಗಾದಿಗಳು ರಕ್ಷಿಸಬೇಕು ಎನ್ನುವುದು, ಯಾಗಾದಿಗಳನ್ನು ರಕ್ಷಿಸಬೇಕು ಎನ್ನುವುದು ಮಹಾರಾಜನ ಕರ್ತವ್ಯ ಹೌದು ಅಂತಾದ್ರೆ ಅದನ್ನೇ ನಾವು ಎಲ್ಲವುದರಲ್ಲಿಯೂ ಮಾಡಬೇಕು ಅಂತಾದ್ರೆ ಬಲವುಳ್ಳವರು ಕಟ್ಟಿಕಾದುವುದು, ಬಲಹೀನರಾದವರು ಕಪ್ಪವನ್ನು ಕೊಟ್ಟು ಶರಣಾಗುವುದು ಎನ್ನುವುದಾಗಿ ನೀವು ಲಿಖಿತವಾಗಿ ಬರೆದು ಕಳಿಸುವುದು ಯಾಕೆ? ನಾಳೆ ಅಶ್ವಮೇಧ ಮಾಡಿದ್ರೆ ನೀನು ಬರೆಯುವುದು ಅದೇ ಅದು ಅಶ್ವಮೇಧದ ಲೇಖನ ಬರೆಯುವ ಕ್ರಮವೇ ಹಾಗೆ. ನೀನು ಮಾಡು, ನಾನು ಮಾಡು, ಮತ್ತೊಬ್ಬರು ಮಾಡು. ಲೇಖನದಲ್ಲಿ ಮೊದಲು ಬರೆಯುವುದೇ ಹಾಗೆ. ಬಲವಂತರು ಕುದುರೆಯನ್ನು ಕಟ್ಟಬೇಕು, ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಲೋಕದಲ್ಲಿದ್ದವರೆಲ್ಲ ಷಂಡರು ಅಂತ ರಾಮ ತಿಳಿದದ್ದಲ್ಲ. ಲೋಕದಲ್ಲಿ ಬಲಾಲುತ್ತರಿದ್ದಾರೆ. ನಿಮ್ಮ ಬಲಕ್ಕಿದೊಂದು ಸ್ಪರ್ಧೆ ಆಗಬಹುದು. ಧರ್ಮ ಮಾರ್ಗವನ್ನು ಒಪ್ಪಿ ಬರುವವರು ಕುದುರೆಯನ್ನು ಕಟ್ಟದೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಅಗ್ನಿಮುಖದಿಂದ ಸಾಗುವಂತಹ ಕಾರ್ಯಕ್ಕೆ ನೀವು ಸಹಕಾರಿಗಳಾಗಬೇಕು ಎನ್ನುವುದು ಅದರ ತಾತ್ಪರ್ಯ. ಯಜ್ಞ ರಕ್ಷಕನಾಗಿರಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲವುದನ್ನು ರಕ್ಷಿಸಬೇಕು ಅಂತ ಹೇಳುವುದಕ್ಕಾಗುವುದಿಲ್ಲ. ಅದು ಹಿಂದಿರುವಂತಹ ಉದ್ದೇಶ ಏನು ಎನ್ನುವುದನ್ನು ನೋಡಬೇಕಾಗ್ತದೆ. ಯಾವ ಲೋಕ ಕಲ್ಯಾಣಕ್ಕಾಗಿ ನಿನ್ನ ರಾಮ ಯಜ್ಞವನ್ನು ಕೈಗೊಂಡಿದ್ದಾನೆ ಹೇಳು? ಯಾವ ಲೋಕ ಕಲ್ಯಾಣಕ್ಕೆ? ಯಾವ ಲೋಕ ಕಲ್ಯಾಣಕ್ಕಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾನೆ? ಪಾಪ ದೋಷದ ನಿವಾರಣೆಗೆ ಬೇಕು. ಯಾರಿಗೆ ಬಂದ ಪಾಪ? ಅವನಿಗೆ. ಅವನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ನಾವು ಅಡ್ಡಗಾಲಾಗುವುದಿಲ್ಲ ಅಂತ ಹೇಳುವವರು ನಾವಲ್ಲ. ನಿಮ್ಮೂರಿನಲ್ಲಿ ದೇವರ ಕೆಲಸ ಆಗುವುದೇ ಇಲ್ವಾ? ಆಗ್ತದಪ್ಪ, ಆಗ್ತದೆ. ಹೌದಪ್ಪ. ಅದು ನಿಮ್ಮ ಕುಟುಂಬದವರು ಮಾತ್ರ, ಆಚೆ ಹೆಚ್ಚಿದ್ದವರೆಲ್ಲ ಬರ್ತಾರೆ. ನಾವು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಇದು ಸಾರ್ವಜನಿಕ ಕಾರ್ಯಕ್ರಮ ಅಂತ ಹೇಳ್ತೇವೆ. ರಾಜ್ಯವ್ಯಾಪಿ ಅಲ್ಲ, ವಿಶ್ವವ್ಯಾಪಿ. ಅವನು ಮಾಡುವಂತ ಕಾರ್ಯಕ್ಕೆ ಅವನು ನೋಡು, ನಿನ್ನ ಲೆಕ್ಕದಲ್ಲಿ ನಾವು ಬಹಳ ದೊಡ್ಡದು 14 ಲೋಕಕ್ಕೆ ಅಂತ ಹೇಳುವಾಗಲೇ ಲೆಕ್ಕದಲ್ಲ. ನೀವು 14 ಲೋಕದ ಹೆಸರು ತಿಳ್ಕೊಂಡು ಬಂದು ಕಾರಣಕ್ಕಾಗಿ ಎಲ್ಲ ನಾವು ಒಪ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಗೊತ್ತಾಗಿ ಅಲ್ಲ, ಈಗ ನೀನು ಹೇಳ್ಬೇಕು ಇದು ಕಾರ್ಯಕ್ರಮ, ಇನ್ನು ಅಶ್ವಮೇಧ ಕಾರ್ಯಕ್ರಮ ಎನ್ನುವುದು ಅವನ ವೈಯಕ್ತಿಕ ಲೋಕ ಕಲ್ಯಾಣ. ವೈಯಕ್ತಿಕ ಅಂತ ಅದನ್ನ ತಡೀತೇನೆ. ಲೋಕ ಕಲ್ಯಾಣ ಯಾವ ಲೆಕ್ಕದಲ್ಲಿ ಅಂತ ಹೇಳು. ನೀನು ಮುಂದುವರಿಸುವ ಹೇಳ್ತೇನೆ, ಹೇಳಬೇಕಾದ ಸಂದರ್ಭದಲ್ಲಿ ಹೇಳ್ತೇನೆ. ಮುಂದಾಗುವುದು ಈಗಲೇ ಹೇಳಲಿಕ್ಕೆ ಆಗುದಿಲ್ಲ. ನಿನ್ನಿಂದ ಹೋಗುವುದರೊಳಗೆ ರಾಮ ಅಶ್ವಮೇಧ ಮಾಡಿದ್ದು ಯಾಕೆ ಅಂತ ಹೇಳುವ ಸಂದರ್ಭದಲ್ಲೇ ಹೇಳ್ತೇನೆ. ಇಷ್ಟು ಬೇಗ ಹೇಳುವುದಕ್ಕಾಗುದಿಲ್ಲ. ಅಂದ್ರೆ ನಿಂಗೆ ಗೊತ್ತಿಲ್ಲ ಅಂತಲ್ಲ, ನಿನಗೆ ಹೇಳುವ ಸಂದರ್ಭ ಅಂತ ಉಂಟು. ಭೂಮಿ ಹದವಾದಾಗಲೇ ಬೀಜವನ್ನು ಬಿತ್ತಬೇಕು. ಆದ್ರ ನಕ್ಷತ್ರದಂತೆ ಭೂಮಿಗೆ ಬೀಜವನ್ನು ಬಿತ್ತಿದ್ರೆ ಮಾತ್ರ ಅದು ಮೊಳಕೆ ಹೊಡೆದು ಫಲ ಕೊಡುವುದಕ್ಕೆ ಸಾಧ್ಯ ಉಂಟು. ನೀನು ಕೇಳಿದ ಪ್ರಶ್ನೆಗೆ ಕೇಳಿದ ಕಾಲಕ್ಕೆ ಉತ್ತರ ಕೊಡುವುದಕ್ಕೆ ನಾನು ವೀರಮಣಿಯ ಜನ ಅಲ್ಲ, ನಾನು ರಾಮದಾಸ ಹನುಮಂತ. ಕೊಡಬೇಕಾದ ಕಾಲಕ್ಕೆ ಇವತ್ತು ಇಲ್ಲಿಂದ ಹೋಗುವುದರೊಳಗೆ ನೀನು ಕೇಳಿದ ಪ್ರಶ್ನೆಗೆ ವೈಯಕ್ತಿಕವೋ ಲೋಕ ಕಲ್ಯಾಣಕ್ಕೂ ಕೇಳಿದಲ್ಲ, ಲೋಕ ಕಲ್ಯಾಣಕ್ಕೆ ಎನ್ನುವುದನ್ನ ಪ್ರಚುರಪಡಿಸಿ ನಿನ್ನ ಸಭೆಯಲ್ಲಿದ್ದವರು ಒಪ್ಪು ಹಾಗೆ ಹೇಳಿ ಹೋಗ್ತೇನೆ. ಆಯ್ತು, ಹಾಗಿದ್ರೆ ಈ ಪ್ರಶ್ನೆಯನ್ನ ಹಾಗೆ ಎತ್ತಿಟ್ಟಿರ್ತೇನೆ. ಇದಕ್ಕೆ ಉತ್ತರ ಕೊಟ್ಟು ನೀನು ಬಿಟ್ಟು ನಾನು ಇದನ್ನು ಎತ್ಕೊಂಡು ಉತ್ತರ ಕೊಟ್ಟ ಅದೇ ಬೇಕಾದದ್ದು ನಮ್ಗೆ. ಸರಿ, ನೀನು ಸರಿಯಾಗಿ ಉತ್ತರ ಕೊಡ್ತೀಯ ಅಂತ ಆದ್ರೆ ಓಹೋ ಇದು ಸುಳ್ಳು ಅಂತ ಹೇಳುವುದಿಲ್ಲ. ಒಪ್ಪಿಕೊಳ್ಳುವುದನ್ನ ವೀರಮಣಿ ಖಂಡಿತವಾಗಿ ಒಪ್ಪಿಕೊಳ್ತಾರೆ. ಹಾಗಂತ ಅನುಭವ ವೇದ್ಯವಾಗದೆ ಯಾವುದನ್ನು ಒಪ್ಪಿಕೊಳ್ಳುವುದಿಲ್ಲ. ಸಕ್ಕರೆ ಸಿಹಿ ಇದು ಸತ್ಯ, ಯಾವ ಪುಸ್ತಕದಲ್ಲಿ ಇರಬಹುದು, ಯಾರೋ ಹೇಳಬಹುದು, ಅದನ್ನು ನಾನು ಒಪ್ಪುವಲ್ಲ. ನನ್ನ ನಾಲಿಗೆ ರುಚಿ ನೋಡ್ಬೇಕು, ಇದು ಹೌದು ಅಂತ ಅನಿಸ್ಬೇಕು, ಆಮೇಲೆ ನಾನು ಒಪ್ಪುವ. ಹೌದು, ಬೆಂಕಿ ಕಂಡೊಡೆ ಸುಡುವುದಿಲ್ಲ, ಮುಟ್ಟಿದೊಡೆ ಮಾತ್ರ ಸುಡ್ತಾನೆ. ನನಗೆ ಕೈ ಮುಟ್ಬೇಕಲ್ಲಿ. ನನಗೆ ಮೊದಲು ಕೈ ಸುಟ್ಟುಕೊಂಡಿಲ್ಲ, ಮೊದಲು ನನಗೆ ಅನುಭವಕ್ಕೆ ಬರ್ಬೇಕು. ಮಕ್ಕಳೇ ಬೇಡ, ಹಾಗೆಲ್ಲ ಮಾಡಬೇಡಿ. ಬೆಂಕಿ ಕೈ ಸುಡ್ತದೆ ಸುಡ್ತದೆ ಸುಡ್ತದೆ. ಪಲ್ಲವರು ಬಹಳ ಹೇಳಿದ್ರು ಒಬ್ಬರು ಇನ್ನಂತವ್ರು ಕೇಳುವುದಿಲ್ಲ. ಅದು ಮುಟ್ಟಿ ಕೈ ಸುಟ್ಕೊಂಡ ಮೇಲೆ ಬುದ್ಧಿ ಬರುತ್ತೆ. ತೊಂದ್ರೆ ಇಲ್ಲ, ಸುಟ್ಟುಕೊಂಡ್ರೆ ನಾವು ಅದಕ್ಕೆ ಔಷಧ ಮಾಡ್ಕೊಳ್ತೇವೆ. ಹಾಗಂತ ಸುಡ್ತದೆ ಸುಡ್ತದೆ ಅಂತ ಹೇಳಲಿಕ್ಕೆ ಬಂದವರು ನೀವೇ ದೊಡ್ಡದು ಎನ್ನುವುದನ್ನು ಹೇಳಲಿಕ್ಕೆ ಪ್ರತಿಷ್ಠಾಪಿಸುವುದು ಬೇಡ. ನೀನು ರಾಮನನ್ನು ಆರೋಪಿಸುವಲ್ಲಿ ಪ್ರಧಾನ ಕಾರಣ ಕಲಿ ಅಂತ ಹೇಳಿದ್ದು. ಯಾರ ರಾಮನೇನು ಕಲಿ ಅಂತ ಕೇಳಿದ್ನಲ್ಲ, ಅವ ಹೇಳಿದ್ದಲ್ಲ ಕಲಿಗೆ ನಮನೆ ತಗೆ ಪೊಗಳುವೆ, ತಗೆ ಪೊಗಳುವೆ, ಏತಗೆ ಪೊಗಳುವೆ, ತರೆಯೊಳಗ ಮಹಾತ್ಯ, ತರೆಯೊಳಗ ಮಹಾತ್ಯ, ತಗೆ ಪೊಗಳುವೆ, ತರೆಯೊಳಗ ಮಹಾತ್ಯ, ತರೆಯೊಳಗ ಮಹಾತ್ಯ. ರಾಮ ದೊಡ್ಡವ, ರಾಮದೇವ್ ಅದನ್ನು ಇಲ್ಲದೆ ನಿನಗಾವ ದೇವರು ಆಗಲಿ, ತೊಂದರೆ ಇಲ್ಲ. ಅಲ್ಲ, ವೀರಮಣಿಯನ್ನು ಒಪ್ಪಿದ್ದಾರೆ. ತಡಿ, ಅದೆಷ್ಟೋ ಜನ ಅವನನ್ನು ಒಪ್ಪಿದ್ದಾರೆ, ಸರಿ, ಅವನನ್ನು ಹೊಗಳಿದ್ದಾರೆ. ಹೌದು, ಇರ್ಲಿ, ನಮ್ಮದು ಆಕ್ಷೇಪ ಇಲ್ಲ. ಯಾರೇ ಹೊಗಳಿದ್ರು
ನಾನು ಹೊಗಳಬೇಕು ಅಂತಿಲ್ಲ. ನಮಗೆ ಮೊದಲು ತಾತ್ವಿಕ ನಿರ್ಣಯ ನಮ್ಮ ಕಣ್ಣು ಮುಂದೆ ಬರಬೇಕು. ಇನ್ನೊಬ್ರು ಊಟ ಮಾಡಿದ್ರೆ ಹೊಟ್ಟೆ ತುಂಬುವುದಿಲ್ಲ, ನಾವು ಊಟ ಮಾಡಿದ್ರೆ ಮಾತ್ರ. ಹಾಗಾಗಿ ನಾನು ನಿಂದಾರಿಗೆ ಬರ್ತೇನೆ. ಸರಿ ಸರಿ ಸರಿ. ಒಂದು ವೇಳೆ ರಾಮ ದೊಡ್ಡವ ಎನ್ನುವುದು ನಮ್ಮ ಕಣ್ಣೆದುರಿನಲ್ಲಿಯೇ ಕಾಣುವ ಹಾಗಾಯ್ತು ಅಂತಾದ್ರೆ ಖಂಡಿತವಾಗಿ ನಾನು ಒಪ್ತೇನೆ. ಇನ್ನೊಂದು ಮಾತುಂಟು, ಇಲ್ಲ ಇಲ್ಲ ಅಂತ ಹೇಳಿದ್ರೆ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡುವಂತ. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ಮಾತ್ರ ನಿಜವೂ ತಿಳಿಯುವುದು. ಈ ನೀ ಸುಳ್ಳು ಹೇಳಲಿಕ್ಕೆ ಬಂದವರ ಕರೆ ಹೇಳಲಿಕ್ಕೆ ಬಂದ ಅಲ್ಲ, ಇದು ನಿಧಾನಿಸಿ ನೀ ಯೋಚಿಸಿದಾಗ ಸತ್ಯಸತ್ವಗಳು ತಿಳಿಯುವುದು. ನಾನು ನಿಧಾನಿಸಿ ಯೋಚಿಸಿದ ಮಾತೇ ಆಡುದಿಲ್ಲ. ಲೋಕವಿಶ್ಚಿತವಾದಂತ ದಿಗಂತ ವಿಶ್ರಾಂತ ಯೋಗ್ಯತೆಯನ್ನು ಹೊಂದಿದಂತ ರಾಮನನ್ನು ಆಕ್ಷೇಪಿಸಬೇಕು ಅಂತಾದ್ರೆ ಅಲ್ಲೊಂದು ಪ್ರಧಾನ ಕಾರಣ ಅಂತ ಬೇಡವಾ? ಅಲ್ಲ, ಹಾಗಾಗಿ ರಾಮ ಮಾಡುವ ಯಜ್ಞವನ್ನು, ರಾಮ ಮಾಡಿದ ಕಾರ್ಯವನ್ನು ದೊಡ್ಡದು ಅಂತ ನಾನು ಒಪ್ಪಲಿಲ್ಲ. ಹೇಳಿದೆಯಲ್ಲ, ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದ್ದಾರೆ ಶ್ರೀರಾಮಚಂದ್ರ. ನಿನ್ನ ಲೆಕ್ಕದಲ್ಲೂ ದೊಡ್ಡದಾಗಿರಬಹುದು, ನಿನ್ನಲ್ಲಿಯೇ ಕೇಳ್ತೇನೆ. ಹಾಗೆ ಸೇತುವೆಯ ನಿರ್ಮಾಣ ಆದದ್ರಿಂದ ಎಷ್ಟು ಊರು ಉದ್ಧಾರ ಆಗಿದೆ. ಬಹಳಷ್ಟು ಜನರಿಗೆ 14 ಲೋಕಕ್ಕೂ ಉಪಕಾರ ಆಗಿದೆ. ನಿನಗದು ಗೊತ್ತಾಗ್ಲಿಲ್ಲ. ಅದಕ್ಕೆ ಕಾರಣ ಹೇಗೆ ಕೇಳಿದ್ರೆ, ಇವನ ವೈಯಕ್ತಿಕ ಸಮಸ್ಯೆಯನ್ನ ನಿವಾರಿಸಿಕೊಳ್ಳುವುದಕ್ಕೆ ಬೇಕಾಗಿ. ಯಾವುದು ವೈಯಕ್ತಿಕ ಸಮಸ್ಯೆ? ಅವನ ಹೆಂಡತಿಯನ್ನ ರಾವಣ ಕರ್ಕೊಳ್ಳುವುದಕ್ಕೆ. ಈಗ ರಾವಣ ಭಾರ್ಯ ಸಂರಕ್ಷಣೆ ಗಂಡನ ಕರ್ತವ್ಯ. ರಾವಣನನ್ನ ರಾಮ ಕೊಂದದ್ದು ಹೆಂಡತಿಯನ್ನ ತಕೊಂಡು ಹೋದದ್ದಕ್ಕ. ಅದಕ್ಕೆ ಮತ್ತದಕ್ಕೆ ಮತ್ತೊಂದು ಕಾರಣ ಉಂಟಾ? ನಿನಗೆ ಗೊತ್ತಿದ್ದದಷ್ಟೇ, ಅದಕ್ಕೆ ಹೇಳಿದ್ದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಯಾರು ಉಂಟು ಅಂತಂದ್ರೆ ಹೇಳು. ನಿನ್ನಂತವರು ಎಲ್ಲರೂ ತಿಳಿದುಕೊಂಡದ್ದೇನು ಗೊತ್ತಾ? ಅವನು ಸೀತೆಯನ್ನ ಕತ್ತು ತೆಗೆದುಕೊಂಡು ಹೋದದ್ದಕ್ಕೆ ಬೇಕಾಗಿ ರಾವಣನನ್ನು ಕೊಂದದ್ದು ಅಂತ. ಈಗ ಅವನು ವನವಾಸಕ್ಕೆ ಬಂದ ಕಾಲಕ್ಕೆ ಈಗ ರಾವಣ ಸೀತೆಯನ್ನು ತಕೊಂಡು ಹೋದದ್ದು ಮೊತ್ತ, ರಾಮ ಅಗಸ್ತ್ಯರ ಆಶ್ರಮಕ್ಕೆ ಹೋದದ್ದು ಮೊತ್ತ. ಈಗ ರಾಮನ ಕಥೆ ಹೇಳುವ ನೀನ? ಅದು ಕಥೆ ಹೇಳುವ ನಾನೇ. ನನ್ನದು ವಿಮರ್ಶೆ. ಸೀತಾಪಹಾರ ಆಗುವ ಮೊದಲು ವನವಾಸಕ್ಕೆ ಬಂದ ಕಾಲಕ್ಕೆ ರಾಮ ಅಗಸ್ತ್ಯರ ಆಶ್ರಮಕ್ಕೆ ಹೋದಾಗ ರಾವಣ ಅನಿಶ್ಯಾಮಿ, ರಾವಣನನ್ನು ಕೊಲ್ಲುವುದಕ್ಕೆ ಬೇಕಾಗಿ ತಾನು ಬಂದವ ಅಂತ ಅಗಸ್ತ್ಯರಲ್ಲಿ ಹೇಳಿದ್ದಾರೆ. ಅಷ್ಟೊತ್ತಿಗೆ ಸೀತಾಪಹಾರ ಆಗಿದೆಯಾ? ಕೊಲ್ಲುವುದಕ್ಕೆ ಬಂದವ ಅಂತ ರಾಮ ಹೇಳ್ತಾನೆ ಅಂತಾದ್ರೆ, ಪಿತೃವಾಕ್ಯ ಪರಿಪಾಲನೆಗೆ ಬಂದದ್ದು ಅಂತ ಇನ್ನೊಂದು ಕಡೆ ಅಂತ ಹೇಳ್ತಾನೆ ಅಂತಾದ್ರೆ, ಆ ಕಡೆ ಮಾತಿಗೂ ಈ ಕಡೆ ಮಾತಿಗೂ ನಿನ್ನ ರಾಮನ ಸಂಬಂಧವೇ ಇಲ್ವೇ? ರಾಮನದ್ದು ಸಂಬಂಧ ಉಂಟು. ಈ ಅರ್ಥ ಯಾವ್ದಾದ್ರು ಬಿಟ್ಟಿರಿ, ಯಾವ್ದಾದ್ರು ಒಂದ್ ಹೇಳು. ಒಂದ ರಾವಣನ ಕೊಲ್ಲಕ್ಕೆ ಬಂದದ್ದು, ಇಲ್ಲ ಪಿತೃವಾಕ್ಯ ಪರಿಪಾಲನೆಗೆ ಬಂದದ್ದು. ಯಾವ್ದಕ್ಕೆ ಬಂದದ್ದು? ಅವ ಲೋಕ ಕಲ್ಯಾಣಕ್ಕೆ ಬಂದದ್ದು. ಈಗ ಎರಡು ಬಲ್ಲ, ಮೂರನೇದು ಬಂದೋಯ್ತಾ? ಮೂರನೇದಲ್ಲ, ಲೋಕಮುಖ ಒಪ್ಪಿದ ಪ್ರಾಮಾಣಿಕವಾದ ಸತ್ಯ ಯಾವುದು ಕೇಳಿದ್ರೆ, ರಾಮಾಯಣವನ್ನ ಯಾರು ಪೂರ್ಣ ಬಲ್ಲವರಿದ್ದಾರೋ ಅವರೆಲ್ಲರೂ ಅವನ ರಾವಣನನ್ನು ಕೊಂದದ್ದು ಲೋಕ ಕಲ್ಯಾಣಕ್ಕಂತಲೇ ಒಪ್ಪು. ನಿನ್ನದೇ ವೇದಾಂತದ ಸಾಲಲ್ಲಿ ಹೇಳ್ತೇನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಹಲವಿಲ್ಲ, ಎಲ್ಲ ತಿಳಿದಿದ್ದೇನೆ ಅಂತ ತಿಳಿಯುವುದೇ ಮೂರ್ಖತನ. ನೆನಪು, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಯಾಡಿಗಳಲ್ಲ. ಇದು ನೀ ತಿಳಿಬೇಕು. ಆದ್ರೆ ನೀ ತಿಳಿದಂತೆ ಸತ್ಯ ಅಂತ ಭಾವಿಸಿಕೊಳ್ಳಬೇಡ. ಆದ್ರೆ ಲೋಕಮುಖ ತಿಳಿದಂತಹ ಸತ್ಯ ಬೇರೆ, ಸತ್ವ ಬೇರೆ, ತತ್ವ ಬೇರೆ. ಋಷಿ ಮುನಿಗಳು ರಾಮನನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದಿದ್ದ ಕಾಲಕ್ಕೆ ಅಂತವರಿಗೆ ರಾಮ ಇಂಥವ ಅಂತ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ರಾಮನ ನಡೆಯನ್ನು ಮತ್ತೊಬ್ಬರಿಗೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂಶ ಸಂಭೂತ್ರ ಬೇರೆ. ಅಂದ್ರೆ ಈ ರಾಮನ ನಡೆಯನ್ನು ಮತ್ತೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ ಒಟ್ಟಾರೆ ಅವನ ದಾರಿ ಪೂರ್ಣ ಗೊಂದಲಮಯ. ದೃಷ್ಟಿಯಿಂದ ಕಂಡವರಿಗೆ ಸಾಧ್ಯ ಇಲ್ಲ, ಜ್ಞಾನ ದೃಷ್ಟಿಯಿಂದ ಕಂಡವರಿಗೆ ಮಾತ್ರ ಸಾಧ್ಯ. ಅಂದ್ರೆ ಈ ಭೂಲೋಕದಲ್ಲಿ ಸಾಮಾನ್ಯರಿಗೆ ಯಾರಿಗೂ ನೀನು ರಾಮ ಅರ್ಥವೇ ಆಗುದಿಲ್ಲ, ಎಲ್ಲ ಮೇಲೆ ಇಳಿದು ಬರಬೇಕು. ಲೋಕದಲ್ಲಿ ಸಾಮಾನ್ಯರಿಗೂ ಜ್ಞಾನ ಇರುವುದಿಲ್ಲ ಅಂತ ಯಾರು ಹೇಳಿ? ಹಾಗಿದ್ರೆ ಸಾಮಾನ್ಯರಲ್ಲಿ ವಿಶೇಷ ಜ್ಞಾನ ಇರುವುದಿಲ್ವಾ? ಅಲ್ಲ, ಇರ್ಬೇಕಲ್ಲ, ಇದ್ರೆ ಗೊತ್ತಾಗ್ಬೇಕಿತ್ತಲ್ಲ. ನಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ನಿನಗೆ ಗೊತ್ತಾಗ್ಲಿಲ್ಲ, ನಿನ್ನಲ್ಲಿ ವಿಶೇಷ ಜ್ಞಾನ. ಅಲ್ಲ, ನಿನಗೂ ಗೊತ್ತಾಗ್ಲಿಲ್ಲ. ಹಾಗಿದ್ರೆ ಮೂರು ಇದಾದ ಕೇಳಿದೆ, ಇಲ್ಲ ಮೂರನೇದು ಮತ್ತೊಂದು ಹೇಳಿದೆ ನೀನು. ರಾಮ ಹುಟ್ಟಿನಿಂದ ಇಲ್ಲಿಯವರೆಗೆ ಅವ ಬದುಕಿದ್ದು, ಒಂದು ಹೆಜ್ಜೆ ಇಟ್ಟಿದ್ದು ಪೂರ್ಣ ಲೋಕ ಕಲ್ಯಾಣಕ್ಕಾಗಿ. ಹಾಗೆ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಂತಹ ರಾಮ ಅವನ ವೈಯಕ್ತಿಕವಾಗಿ ಏನನ್ನೇ ಮಾಡಿದ್ರು ಅದರಲ್ಲಿ ಲೋಕ ಕಲ್ಯಾಣವನ್ನೇ ಮಾಡುವುದು ಅಂತ ನೀನು ಹೇಳು. ಆ ಹೇಳುವ ನೀನು ಯಾರು? ವಂದಮಿಗವನ್ನು ತರುವುದಕ್ಕೆ ಬೇಕಾಗಿ ರಾಮ ಹೋದದ್ದು ಹೌದಾ? ಹೋಗುವ ಮೊದಲದು ಮಾಯಾಜಿಕ್ಕೆ ಅಂತ ರಾಮನಿಗೆ ಗೊತ್ತಿಲ್ವಾ? ಹೊರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ, ಸರಸದ ಮೃಗವಲ್ಲವು, ಸರಸಿಜಾಂಬೆಗೆ ನಮ್ಮ ಮರುಳು ಮಾಡಲು ಬಂದ ಕಪಟದ ಮೃಗವಿದು. ಆಗ ಅವರೇ ಹೇಳಿದ್ದಾನೆ. ಅಲ್ಲ, ಇಷ್ಟು ಒಳ್ಳೆ ಸಾಹಿತ್ಯ ಕೊಟ್ಟು ಹೇಳ್ತಾ ಇದ್ದಿ ಮಾರಿ, ರಾಮನೇ ಹೇಳ್ದಂಗೆ ನೀಯಲ್ಲಿದ್ಯಾ? ನೀನು ಒಂದು ದಿವಸ ರಾಮಾಯಣ ಓದಲಿಕ್ಕೆ ಪ್ರಾರಂಭ ಮಾಡು, ನನಗಿಂತ ಹೆಚ್ಚು ರಾಮನ ಬಗ್ಗೆ ನೀನು ಹೇಳ್ತೀಯ. ನೀನು ಒಂದು ಆಕ್ಷೇಪ ರಾಮಾಯಣ ಉಂಟು ಎನ್ನುವುದೇ ಗೊತ್ತಿಲ್ಲ. ರಾಮಾಯಣ ಉಂಟಾ? ಉಂಟು ಅಂತ ಅದು ಯಾರು ಬರ್ತಿದ್ದ? ಇಷ್ಟೊತ್ತಿನವರೆಗೆ ಮಾತಾಡಿದ್ದು ಯಾವ ಆಧಾರ? ಯಾರ್ಯಾರು
ಹೇಳಿದ ಕೇಳೇ ನಾ ಮಾತಾಡ್ತಾ ಇದ್ದು. ಇದೇ ಸಮಸ್ಯೆ ಆಗುವುದು. ಯಾರು ಇನ್ನೊಬ್ರು ಹೇಳಿದ್ದು ಕೇಳಿಕೊಂಡು ಮಾತಾಡ್ತಾರೋ ಅವ್ರಿಗೆ ಪೂರ್ಣ ಗೊತ್ತಿರುವುದಿಲ್ಲ, ಎಲ್ಲ ಅರ್ಧಂಬರ್ಧವೇ ಗೊತ್ತಿರುವ. ಹಾಗಾಗಿ ಹೇಳು ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳಲಿಕ್ಕಾದ್ರೂ ಬಿಡ್ತೀಯಾ? ಆಯ್ತಾ? ಈಗ ರಾವಣನನ್ನು ಕೊಂದದ್ದು, ಸೀತೆಯನ್ನು ತೆಗೆದುಕೊಂಡು ಹೋದದ್ದು ಎನ್ನುವುದು ನೆಪ ಮಾತ್ರ. ಅವನ ಪಾಪದ ಕೊಡವನ್ನು ತುಂಬಿಸುವುದಕ್ಕೆ ಬೇಕಾಗಿ ನರನಾಟಕಕ್ಕಾಗಿ ಬಂದವನಿದ್ದಾನೆ. ಸೀತೆಯನ್ನು ತೆಗೆದುಕೊಂಡು ಹೋದದ್ದಕ್ಕಲ್ಲ, ಅದೊಂದು ನೆಪವಾಗಿ ಕೊಂದಿದ್ದಾನೆ. ಇದು ಲೋಕ ಕಲ್ಯಾಣಕ್ಕಾಗಿ. ರಾವಣನನ್ನು ಕೊಂದಾಗ ಮಾತ್ರ ಲೋಕಕ್ಕೆ ಕಲ್ಯಾಣವಾಯಿತು. ಲೋಕದ 14 ಲೋಕದವರು ನಿಶ್ಚಿಂತೆಯಿಂದ ಇದ್ದಾರೆ. ಇದು ಲೋಕ ಕಲ್ಯಾಣ ಹೌದಲ್ಲ? ಅದೇ ಹೌದು ಅಂತಾದ್ರೆ ಯಾವ ತಲೆ ಸರಿ ಇದ್ದ ಗಂಡ ಹೆಂಡತಿ ಕಷ್ಟಪಡುವ ನೆವನವನ್ನ ಕೊಟ್ಟು ಮತ್ತೊಬ್ಬರನ್ನು ಕೊಲ್ಲಿಕ್ಕೆ ಹೋಗ್ಬೇಕು? ಸೀತೆಗೆ ಯಾವ ಸಮಸ್ಯೆ ಆಗದೆ ಹೋದ ಹಾಗೆ ರಾವಣನೇ ಅವನ ಮೈ ಮೇಲೆ ಬಂದು ಬೀಳುವ ಹಾಗೆ ಮಾಡಿ ರಾವಣನನ್ನು ಕೊಲ್ಲಬಹುದಿತ್ತಲ್ಲ ಇದು ರಾಮ. ಹೌದು, ಯಾಕೆ ಕೊಲ್ಲಿಲ್ಲ? ರಾಮಾಯಣ ಬರ್ತದೆ. ಧರ್ಮಕ್ಕೆ ಸೀತೆ ಅಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕಿತ್ತಾಗಿದ್ರೆ? ರಾಮಾಯಣ ಬರ್ತದ್ದು ವಾಲ್ಮೀಕಿಗಳು, ನೀನಲ್ಲಲ್ಲ. ವಾಲ್ಮೀಕಿ ಬರೆದಿದ್ದ. ವಾಲ್ಮೀಕಿಯನ್ನು ರಾಮಾಯಣವನ್ನು ಬರೆದಿದ್ದಾರೆ. ಹೌದು, ಆಗ್ಲಿ ಅಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರು ಓದು. ಆಗ ಇಂತಹ ಒಂದೊಂದು ಪ್ರಶ್ನೆ ಒಂದು ಉತ್ತರ ಸಿಗ್ತದೆ ನಿನಗೆ. ಇಲ್ಲ ಮತ್ತೆ ಹೇಳಿ, ಇನ್ನಂತವ್ರು 4 ಜನ ಇದ್ರೆ ಮತ್ತೆ ಯಾವುದು ಓದುದು ಬೇಡವ? ಎಲ್ಲ ಓದೋದಕ್ಕಿಂತ ಹೆಚ್ಚು ಹೇಳ್ತೀನಿ. ಧನ್ಯವಾದಗಳು. ಇಷ್ಟೊತ್ತಿನ ಮೇಲಾದ್ರೂ ನಿಮಗೆ ಸ್ವಲ್ಪ ಅರ್ಥ ಆಯ್ತಾ? ಆದ್ರೆ ಒಂದು ಸಮಸ್ಯೆ ಆದದ್ದು ಯಾವುದು ಕೇಳಿದ್ರೆ ಯಾವುದು? ಇದ್ದದ್ದು ಮಾತ್ರ ಹೇಳ್ತೀರೋ, ಇಲ್ಲೇ ಹೋದದ್ದನ್ನು ಸೇರಿಸಿ ಹೇಳ್ತೀರೋ ಎನ್ನುವುದೇ ಸಮಸ್ಯೆ ಆಗುದು. ಯಾಕೆಂದ್ರೆ ನಮಗದು ಗೊತ್ತಿಲ್ಲಲ್ಲ. ಅದೇ ನಮಗ್ ಗೊತ್ತಿಲ್ಲದೆ ಇದ್ರೆ ಇನ್ನೊಬ್ಬರು ಹೇಳಿದ್ದೆ ಸತ್ಯ ಅಂತ ತಿಳ್ಕೊಳ್ಬೇಕು. ನಂಬುವ ಅನಿವಾರ್ಯ ಅಂತ ಬರ್ತದೆ. ಆದ್ರೆ ಆಗಲ್ಲ. ಇಂಥದ್ದನ್ನೇ ಹೇಳುವ. ನಾನು ವಿಮರ್ಶಿಸುವ ಅನುಭವ ವೇದ್ಯ ಆಗ್ಲಿ. ಸರಿ. ಯಾಕೆಂದ್ರೆ ಋಷಿಮುನಿಗಳಿಗೆ ರಾವಣಾದಿಗಳನ್ನ ಕೊಲ್ಲುವ ಮಾತಾಡಿದ್ದಾನೆ. ಹಾಗಿದ್ರೆ ರಾವಣನನ್ನು ಕೊಲ್ಲಬೇಕಿತ್ತು. ಹಾಗೆ ಕೊಲ್ಲಿಲ್ಲ. ಸೀತಾಪಾರ ಆಗುವ ಆಯ್ತು. ಬಿಟ್ಟ ಆ ವಿಷಯದಲ್ಲಿ ಬಿಟ್ಟೆ. ಪ್ರಶ್ನೆ ಪೂರ್ಣ ಉತ್ತರ ಕೊಡು. ಅಲ್ಲಿ ಬಿಟ್ಟ. ಆಮೇಲೆ ಏನ್ ಮಾಡಿದ ರಾಮ? ಏನ್ ಮಾಡಿದ? ರಾವಣಾದಿಗಳನ್ನ ಕೊಂದ ಮೇಲೆ ಸೀತೆಯನ್ನ ಸ್ವೀಕರಿಸಿದ. ಹೇಗೆ ಸ್ವೀಕರಿಸಿದ? ಹೇಗೆ ಹೇಳು. ಅದೇ ಹೇಗೆ? ಹಿಂಗೆ ಸುದ್ದಿ ಬಂದಿದೆ. ಅದು ತಪ್ಪ ಸರಿ ಹೇಳ್ತೇನೆ. ಸರಿ. ರಾವಣಾದಿಗಳನ್ನು ಕೊಂದ ಮೇಲೆ ಸೀತೆ ಸರ್ವಾಲಂಕಾರ ಭೂಷಿತಳಾಗಿ ಶ್ರೀರಾಮ ಇರುವಲ್ಲಿ ಬಂದಳಂತೆ. ನಿನ್ನ ರಾಮ ಹೇಳಿದಂತೆ ಭಾಜಾ ಸಂರಕ್ಷಣೆ ಎನ್ನುವುದು ನನ್ನ ಕರ್ತವ್ಯ, ಹಾಗಾಗಿ ರಕ್ಷಣೆಯ ಕಾರ್ಯವನ್ನು ನಾನು ಮಾಡಿದ್ದೇನೆ. ಇನ್ನು ನೀನು ಎಲ್ಲಿ ಬೇಕಿದ್ರು ಹೋಗ್ಬೋದು. ಸುಗ್ರೀವನ ಒಟ್ಟಿಗೆ ಹೋಗ್ಬೋದು, ವಿಭೀಷಣನ ಒಟ್ಟಿಗೆ ಹೋಗ್ಬೋದು. ನಿನ್ನ ಹೆಸರು ಹೇಳಿದ್ ನನ್ನ ಮತ್ತೆ ಹೋಗ್ಬೋದು ಅಂತ ಹೇಳಿದ್ದೆ. ಲಕ್ಷ್ಮಣ ಅಂತ ಹೇಳಿದ್ದೆ. ಹೌದಾ? ಅದನ್ನು ಸೇರಿಸುವ? ನಾನಲ್ಲ, ನೀ ಸೇರಿಸ. ನೀನು ಸೇರಿಸಿಲ್ಲ. ಆ ಪ್ರಸಂಗದಲ್ಲಿ ನಾನಿದ್ದೇನೆ. ನೀನು ಕೇಳಿದ್ದಲ್ವಾ? ನಾನು ಆ ಪ್ರಸಂಗದಲ್ಲಿ ಸಾಕ್ಷಿಯಾಗಿದ್ದೇನೆ. ನಿನಗೆ ಈ ಪ್ರಸಂಗದ ಎಷ್ಟು ಗೊಂದಲ ಇದ್ರು ನಾನು ಅದು ಪುತ್ರ ಕೊಡ್ತೇನೆ. ಅಲ್ಲ, ಯಾಕೆಂದ್ರೆ ಎಲ್ಲ ಮುಗಿದ ಮೇಲೆ ವೀರಮಣಿ ಅದೊಂದು ಶಬ್ದ ತಪ್ಪಿದ್ದೆ ಮತ್ತೆ ಅಂತ ಹೇಳುದು ಬೇಡ. ನೀನು ಕುಟುಂಬದವರೆಲ್ಲ ಒಳಗೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ನಿನ್ನ ಹತ್ರ ಏನು ಮಾತಾಡುದಿದ್ರೆ ಇವತ್ತು ಇಲ್ಲೇ ಮಾತಾಡುದು. ಆಮೇಲೆ ಏನಾಯ್ತು? ಸೀತೆಯೇ ಹೇಳಿದ್ದು ಅಗ್ನಿ ಪರೀಕ್ಷೆ ಆಗಲಿಲ್ಲ. ರಾಮ ಹೇಳಿದ್ದಲ್ಲ. ನಾನು ಕೇಳಿದ್ರಲ್ಲ ಹಾಗೆ ಉಂಟು. ಹೇಳಿದ್ದಂತೆ ಅಗ್ನಿ ಪರೀಕ್ಷೆ ಆಯ್ತು. ಅವಳು ಉತ್ತೀರ್ಣಳು. ದೇವಾನುದೇವತೆಗಳು ಬಂದು ಹೇಳಿದಂತ ಪಿತೃಲೋಕದಿಂದ ಪಿತೃದೇವತೆಗಳೊಟ್ಟಿಗೆ ದಶರಥರು ಬಂದಿದ್ದ. ಅವೆಂತ ಹೇಳಿದ್ದ? ಯಾರು? ದಶರಥ ಸೀತೆ ಪವಿತ್ರಳು ಸ್ವೀಕರಿಸುವಂತ ಹೇಳಿದ್ದಾನೆ. ನಿನ್ನ ದೇವರಾದಂತ ಈಶ್ವರ ಬಂದು ಹೇಳಿದವರಿದ್ದಾನೆ. ಶಾಂತ ಜನ್ಮ ಸೃಷ್ಟಿಕೇಶ ಪುರುಷೋತ್ತಮ ಭೂತ ಭವ್ಯ ಸಪತ್ನಜಿತ್ ಎನ್ನುವುದಾಗಿ ಅವನು ಹೇಳಿದಂತಹ ಮಾತು ಋಷಿ ಮುನಿಗಳೆಲ್ಲ ಒಟ್ಟಾಗಿ ಬಂದು ಆಡಿದಂತಹ ಮಾತೇನು ಗೊತ್ತುಂಟಾ? ಸೀತಾ ಲಕ್ಷ್ಮಿ ಭವಾನ್ ವಿಷ್ಣು ದೇವಕೃಷ್ಣ ಪ್ರಜಾಪತಿ ಅಂತ ಋಷಿಮುನಿಗಳು ಆಡಿದಂತಹ ಮಾತು. ಇದ್ದಂತಹ ದೇವತೆಗಳೆಲ್ಲರೂ ಒಪ್ಪಿ ಸೀತೆ ಪವಿತ್ರಳಿದ್ದಾಳೆ ಸ್ವೀಕರಿಸುವಂತ ಹೇಳಿದ್ರು. ಇದರಲ್ಲಿ ರಾಮನಿಗೆ ಸಮಸ್ಯೆ ಇಲ್ಲ, ಸೀತೆಗೆ ಸಮಸ್ಯೆ ಇಲ್ಲ. ನಿನಗೆ ಇದರಲ್ಲಿ ಏನು ಸಮಸ್ಯೆ? ನನಗೆ ಇದಕ್ಕೂ ಮುಂದೆ ಸಮಸ್ಯೆ ಉಂಟು. ಯಾವುದು? ಫಸ್ಟ್ ಆದ ಮೇಲೆ ಸೀತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಹೋದಂತಹ ರಾಮ ಪಟ್ಟಾಭಿಷಿಕ್ತನಾದ. ದೇವತೆಗಳ ಮಾತಿಗೆ, ತಂದೆಯ ಮಾತಿಗೆ, ನಮ್ಮ ಪರಶಿವನ ಮಾತಿಗೆ ಬೆಲೆ ಕೊಟ್ಟ. ಸರಿ, ಒಪ್ಕೊಳ್ಳೋಣ. ಆಮೇಲೆ ಕೊಟ್ಟ ಬೆಲೆ ನಾವು ಇಟ್ಟುಕೊಳ್ಳ. ಏನಾಯ್ತು? ಯಾರೋ ಏನೋ ಹೇಳ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಕೈ ಹಿಡಿದ ಮಠ ಹೇಳುವಾಗ ಬೇಸರ ಆಗ್ತದೆ ನಂಗೆ. ರಾಮ ಉಂಟು, ರಾಮ ಸರಿ ಇಲ್ಲ ಅಂತ ಹೇಳ್ತೇನೆ. ಸೀತೆ ಮಾತ್ರ ಮಹಾಸಾಧ್ವಿ. ಅಂತ ರಾಮನ ದೂರ್ಲಿಕ್ಕೆ ಯಾರನ್ನು ಬೇಕಾದ್ರೂ ನೀನು ಒಟ್ಟಾರೆ ನಿನಗೆ ಇವತ್ತು ರಾಮನ ದೂರಬೇಕು. ಅಂತ ಗಂಡನ ಒಟ್ಟಿಗೆ ಸಂಸಾರವನ್ನು ಏಗಿಸಿಕೊಂಡು ಹೋದ್ನಲ್ಲ ಅವಳು. ಹೌದೌದು, ಬಹಳ ಕಷ್ಟ. ಯಾರು ಮೆಚ್ಚಬೇಕು? ನಿನ್ನೆ ಹೇಳ್ತೀವಿ, ಇದನ್ನೇ ಹೇಳ್ಬೋದೇನೋ. ಇಲ್ಲ, ನಾ ರಾಮ ಮಾಡಿದ್ದು ಯಾವ್ದು ಮಾಡ್ಬೋಲ್ಲ. ನನಗೆ ತಲೆ ಸರಿ ಉಂಟು. ಮತ್ತೊಂದು ಗೊತ್ತುಂಟಾ? ನನಗೆ ತಲೆ ಸರಿ ಉಂಟು. ಈ ಸರಿ ಇದ್ದವ್ರ ಒಟ್ಟಿಗೆ ಬದುಕುದು ಬಹಳ ಕಷ್ಟ. ಒಂದೊಂದು ನ್ಯೂನತೆ ಇದ್ದವರೊಟ್ಟಿಗೆ ಹೆಣ್ಮಕ್ಳು ಹೇಗಾದ್ರೂ ಬದುಕ್ತಾರೆ. ತಾನು ಸರಿ ಇದ್ದೇನಂತ ಯಾರಿಗೆ ಗೊತ್ತಾಗ್ತದೋ ಅವನೊಟ್ಟಿಗೆ ಕಾಲ ಕಳೆಯುವುದು ಹೆಣ್ಮಕ್ಳಿಗೆ ಚಿತ್ರಹಿಂಸೆ. ಹಾಗಿದ್ರೆ ಈಗ ಸೀತೆ ರಾಮನೊಟ್ಟಿಗೆ ಸಂಸಾರ ಮಾಡ್ತಾ ಇದ್ದಾಳ ಇಲ್ವಾ? ಸಂಸಾರ ಮಾಡ್ತಾ ಇದ್ದ. ಈಗ ನೀ ರಾಮ ಅಂತ ಏನು ಅಂತ ಹೇಳ್ತೇನೆ? ನನ್ನ ಹೇಳ್ತೇನೆ ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ದಾಳೆ. ಹೌದು, ರಾಮ ಸೀತೆ ಈಗಲೂ ಒಟ್ಟಿಗೆ ಇದ್ದಾರೆ.
ಹೌದಾ? ಹೌದಾ, ಒಟ್ಟಿಗೆ ಇದ್ದಾರೆ. ಈಗ ಗರ್ಭಿಣಿಯಾಗಿರುವಂತಹ ಸೀತೆಯನ್ನ ರಾಮ ಬಿಟ್ಟ ಅಂತ ಒಂದು ಅದು ಸುದ್ದಿ ಉಂಟು. ಸುಳ್ಳು? ಯಾವಾಗಂತ ಸುದ್ದಿ ಬಂತ? ಹ? ಯಾವಾಗಂತ ಸುದ್ದಿ ಬಂತ? ಅಲ್ಲ ಇದು ಹೌದಲ್ವ ಅಂತ ಹೇಳು. ಹೌದು, ಆಮೇಲೆ ಹೇಳ್ತೇನೆ. ಹೌದು. ಹಾಗಾದ್ರೆ ಒಟ್ಟಿಗೆ ಇರುವುದು ಹೇಗಾದ್ರು? ನಿನಗೆ ಗಂಡ ಹೆಂಡತಿ ಅಕ್ಕಪಕ್ಕದಲ್ಲಿದ್ರೆ ಮಾತ್ರ ಒಟ್ಟಿಗಿರುವುದು ಅಂತ ನಿನಗೆ ಯಾರು? ನನಗೆ ಗೊತ್ತು, ನೀ ಬಿಡಿಸಿ ಅಲ್ಲ, ನಾ ಬಿಡಿಸಿ ಹೇಳ್ತೇನೆ. ಗಂಡ ಹೆಂಡತಿ ಅಕ್ಕಪಕ್ಕದಲ್ಲಿದ್ರೆ ಮಾತ್ರ ಒಟ್ಟಿಗೆ ಇರುವುದು ಅಂತ ನಿನಗೆ ಯಾರು ಹೇಳಿದ್ದು? ನನ್ನ ಸಂಸಾರದಲ್ಲಿ ಹೀಗೆ ನನಗಿಂತ ಸಮಸ್ಯೆ ಬರಲಿಲ್ಲ. ಈಗ ಒಂದು ಬ್ರಹ್ಮಚಾರಿ ನೀ ಬಂದ್ಯಲ್ಲ, ನೀ ಎಂತದೊಂದು ಬಿಡಿಸಿ ಅಲ್ಲ. ಗಂಡ ಹೆಂಡತಿ ಒಟ್ಟಾಗಿರುವ ಈಗ ಮಾತ್ರ ಸಂಸಾರ ಅಲ್ಲ. ಈಗ ನಾ ಹೇಳ್ತೇನೆ. ಬೇರೆ ಬೇರೆ ಇದ್ರದ್ದೊಂದು ಸಂಸಾರ ಅಂತ ಅದು ಹೇಗೆ ಅಂತ ಹೇಳು. ನಿನ್ನ ಸಭೆಯಲ್ಲಿ ಉತ್ತರ ಕೊಡ್ತೇನೆ. ನಿನ್ನ ಸಭೆಯಲ್ಲಿ ಎಷ್ಟೋ ಜನ ಗಂಡಸರು ಮದುವೆ ಆದವರಿದ್ದಾರೆ, ಹೆಂಗಸರು ಮದುವೆ ಆದವರಿದ್ದಾರೆ. ಇವರ ಗಂಡಂದಿರು ಇವರ ಹೆಂಡತಿಯರೆಲ್ಲ ಮನೆಗಿದ್ದಾರೆ. ಇವರಿಗೆ ಸಂಸಾರದಿಂದ ಬೇರಾಗಿದ್ದಾರೆ ಅಂತ ಅರ್ಥವಾ, ಅಥವಾ ಇವರು ಇನ್ನೂ ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ದಾರೆ ಅಂತ ಅರ್ಥವಾ? ನನ್ನ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಬೇಕು. ಇವರು ಸಂಸಾರ ಮಾಡ್ತಾ ಇದ್ದಾರೆ ಎನ್ನುವುದು ಅರ್ಥವಾ, ಸಂಸಾರ ಮಾಡುವುದಿಲ್ಲ ಎನ್ನುವುದು ಅರ್ಥವಾ? ಇವತ್ತು ರಾತ್ರಿ ಇವರೆಲ್ಲ ಮನೆಗೆ ಹೋಗ್ತಾರೆ ಅಂತ ಅರ್ಥ. ರಾತ್ರಿ ಎನ್ನುವುದು ಯಾವುದು? ರಾತ್ರಿ ಎನ್ನುವುದು ಯಾವುದು? ಈಗ ಸೂರ್ಯಾಸ್ತ ಆದ್ಮೇಲೆ ಬರುವುದೇ ರಾತ್ರಿ. ಹೌದು. ನಿನ್ನ ಕಣ್ಣಿಗೆ ಪ್ರತಿನಿತ್ಯಕ್ಕೆ ಸೂರ್ಯಾಸ್ತಮಾನವಾದಾಗ, ಸೂರ್ಯ ಬೆಳಕು ಕೊಟ್ಟಾಗ ಯಾವ್ದಾಗ್ತದೆ ಅದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದೀಯ. ಗಂಡ ಹೆಂಡಿರು ಬೇರೆಯಾದದಲ್ಲ, ಬೇರೆ ಬೇರೆ ಬದುಕುತ್ತಾ ಇದ್ದಾರೆ ಅಷ್ಟೇ. ರಾಮ ಸೀತೆಯನ್ನು ಬಿಟ್ಟದ್ದು ಯಾಕೆ ಅಂತ ಕೇಳಿದೆಯಲ್ಲ, ರಾಮ ಬಿಟ್ಟದ್ದಲ್ಲ, ಸೀತೆ ಹೋಗಬೇಕೆನ್ನುವಂತ ಬಯಕೆಯನ್ನು ರಾಮನಲ್ಲಿ ತೋಡಿಕೊಂಡದ್ದು. ಅಗ್ನಿ ಪ್ರವೇಶ ಮಾಡಿದಂತ ಸೀತೆ ಎದ್ದು ಬಂದ ಮೇಲೆ ಉತ್ತರ ಕೊಡ್ತೇನೆ. ಜೀವನ ಪೂರ್ತಿ ಹೋಗ್ತೇನೆ ಅಂತ ಹೇಳಿದ್ರೆ ಅಥವಾ ಕೆಲವು ದಿವಸ ಅಂತ ಹೇಳಿ ನಿಂಗೆ ಅಷ್ಟೆಲ್ಲ ಅವಸರ ಉಂಟು. ನನಗೆ ಅವಸರ ಇಲ್ಲ. ಅಗ್ನಿ ಪ್ರವೇಶದಿಂದ ಸೀತೆಯನ್ನು ಕರೆತಂದ ಮೇಲೆ ಒಟ್ಟಿಗೆ ಬಹಳಷ್ಟು ವರ್ಷ ಸಂಸಾರವನ್ನು ಮಾಡಿ ಸೀತೆ ಗರ್ಭಿಣಿಯಾಗಿ 7 ತಿಂಗಳು ಕಳೆದ ಮೇಲೆ, ಸೀಮಂತವೆಲ್ಲ ಮುಗಿದ ಮೇಲೆ, ವಿಹಾರಕ್ಕೆ ಹೋದ ಕಾಲಕ್ಕೆ ರಾಮನ ತೊಡೆಯ ಮೇಲೆ ಸೀತೆ ತಲೆಯನ್ನಿಟ್ಟು ಸೀತೆ ಬೇಡಿಕೆ ಇಟ್ಟದ್ದು ರಾಮನಲ್ಲಿ. ಚಂದ್ರಿಕಾ ವಿಹಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ನನಗೆ ಋಷಿ ಮುನಿಗಳ ಆಶ್ರಮದಲ್ಲಿ ಇರಬೇಕು ಅಂತ ಆಸೆ. ಅಲ್ಲಿ ಹೋಗಿ ಯಜ್ಞವನ್ನ ಕಾಣಬೇಕು, ಯಜ್ಞದ ಹವಿಸ್ಸನ್ನು ತಾನು ಗುಂಜಿಸಬೇಕು ಅಂತ ರಾಮನಲ್ಲಿ ಬೇಡಿಕೆ ಇಟ್ಟದ್ದು. ಆಗ ಅಷ್ಟ ದಿಸೆಗಳಿಗೆ ಹೋದಂತಹ ಗೂಢಚರರಲ್ಲಿ ಶ್ರೇಷ್ಠ ನೆನೆಸಿಕೊಂಡಂತಹ ಭದ್ರ ಬಂದು ಆಡಿದಂತಹ ಮಾತು. ಯಾರೋ ಒಬ್ಬ ಹೇಳ್ತಾ ಇದ್ದಾನೆ, ಹೆಣ್ಣಿನ ಹುಚ್ಚಿನಿಂದ ಅಪ್ಪನ ದಾರಿಯಲ್ಲಿ ಹಿಡಿದಂತಹ ರಾಮ ಸೀತೆಯನ್ನ ತಂದು, ರಾವಣಾಂಕ ಪರಿಭ್ರಷ್ಟೆಯಾದಂತಹ ಸೀತೆಯನ್ನ ಹೆಂಡತಿಯ ಹುಚ್ಚಿನಿಂದ ತಂದು ತಾನು ಕಾಲವನ್ನು ಕಳೀತಾ ಇದ್ದಾನೆ ಎನ್ನುವುದು. ಮತ್ತೊಬ್ಬನಿಗೆ ಶಿಕ್ಷೆ ಕೊಡುವುದಲ್ಲ ಮಾತಾಡಿದವನಿಗೆ. ಅಂತಹ ಪ್ರಜೆಯನ್ನು ಪಾಲಿಸ್ತಾ ಇದ್ದಂತ ನಾನು ತನಗೆ ಶಿಕ್ಷೆಯನ್ನು ಕೊಟ್ಟುಕೊಳ್ಳಬೇಕು ಎನ್ನುವುದು ರಾಮರಾಜ್ಯದ ಆದೇಶ, ರಾಮರಾಜ್ಯದ ನಿರೂಪ. ತಪ್ಪು ಮಾಡಿದ ಪ್ರಜೆಗೆ ಶಿಕ್ಷೆಯಲ್ಲ, ಪ್ರಜೆ ತಪ್ಪು ಮಾಡ್ತಾನೆ ಅಂತಾದ್ರೆ ಅಲ್ಲಿನ ರಾಜನಾದ ತನಗೆ ಶಿಕ್ಷೆ ಕೊಟ್ಟುಕೊಳ್ಳಬೇಕು ಅಂತ ಸೀತೆಯ ಆಸೆಯಂತೆ ಲಕ್ಷ್ಮಣನಲ್ಲಿ ಹೋಗುವಾಗ ಸ್ಪಷ್ಟವಾಗಿ ಹೇಳಿದ್ದಾನೆ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಪ್ರದೇಶದಲ್ಲಿ ಗಂಗೆಯನ್ನ ಉತ್ತರಿಸಿ ಬಿಟ್ಟು ಬಾ. ಸಾಕ ಉತ್ತರ? ಇನ್ನು ಲೆಕ್ಕದಲ್ಲಿ ರಾಮರಾಜ್ಯ ಅಂದ್ರೆ ಯಾವುದು? ಮಹಾರಾಜನ ಕುರಿತಾಗಿ ಅನುಮಾನಿಸುವುದೇ ರಾಮರಾಜ್ಯ. ನಿನ್ನದ್ದು ರಾಮರಾಜ್ಯವೇ? ಅಲ್ಲ ಅಲ್ಲ, ನಿನ್ನದ್ದು ನಮ್ಮದು ವೀರಮಣಿ ರಾಜ್ಯ. ಅಲ್ಲ, ಇದು ರಾಮರಂದ್ರೆ ಒಪ್ಪಲಿಲ್ಲ, ಮತ್ತೆ ರಾಮರಾಜ್ಯ ಅಂತ ಒಪ್ತೇನೆ ನಾನು. ನಿನ್ನ ಪ್ರಜೆಗಳು ನಿನ್ನನ್ನು ಒಪ್ಪಿದ್ದಾರಾ ಇಲ್ವಾ? ನನ್ನನ್ನು ಒಪ್ಪಿದ್ದಾರೆ. ಹಾಗಾದ್ರೆ ಇದು ರಾಮರಾಜ್ಯವೇ. ನೀನು ಇಲ್ಲಿರುವುದಲ್ಲ, ನೀ ಸೂರ್ಯ ಮಟ್ಟದಲ್ಲೇ ಇರ್ಬೇಕಿತ್ತು. ಎಲ್ಲಿಯವರೆಗೆ ಎಲ್ಲೆಲ್ಲಿ ರಾಮನ ಹೆಸರು ಬರ್ತದೋ, ರಾಮ ಇದ್ದದ್ದು ಮಾತ್ರ ರಾಮರಾಜ್ಯ ಅಲ್ಲ. ರಾಮನ ನಾಮೋಚ್ಚರಣೆ ಎಲ್ಲೆಲ್ಲ ಆಗ್ತದೋ ಅದೆಲ್ಲ ರಾಮರಾಜ್ಯವೇ. ರಾಮನೇ ಸರಿ ಇಲ್ಲ ಅಂತ ಹೇಳುವವರ ನಡುವೆ ಬಂದ್ಕೊಂಡು ರಾಮನ ಉಚ್ಚಾರಣೆ ಇದ್ದದಲ್ಲ ರಾಮರಾಜ್ಯ ಅಂತ ಹೇಳ್ತೀಯಲ್ಲ, ನೀ ಇಲ್ಲಿ ಇರುವ ಮಾಡುವ, ನೀ ಮೇಲೆ ಇರ್ಬೇಕಿತ್ತು. ಅಂದ್ರೆ ಸೂರ್ಯಮಂಡಲದಲ್ಲಿ. ಹೌದು. ಯಾಕೆಂದ್ರೆ ನಿನ್ನ ಜಾತಿ ವ್ಯಾಕರಣ ಇಲ್ಲಿದ್ದವ್ರಿಗೆ ಬರುವುದಿಲ್ಲ. ಅಲ್ಲ, ಯಾಕೆ ಗೊತ್ತಾ? ವಿಷಯ ಸೂರ್ಯಮಂಡಲದಿಂದ ಬರಬೇಕು ಅಂತ ಹೇಳಿದ್ಯಲ್ಲ. ಈ ಶಕ್ತಿಯನ್ನು ಪ್ರಚೋದಿಸುವುದು ಯಾರು ಕೇಳಿದ್ರೆ ಸೂರ್ಯದೇವ. ಅವನ ಅನುಗ್ರಹಕ್ಕೆ ಒಳಗಾಗಿ ಈ ಶಕ್ತಿಯನ್ನು ಪಡೆದುಕೊಂಡು ಬಂದವ ನಾನು. ಹಾಗಿದ್ರೆ ಕೇಳು, ಅದೇ ಶಕ್ತಿಯನ್ನು ಅನುಗ್ರಹಿಸುವಂತಹ ಸೂರ್ಯನೇ ನನ್ನ ಬಾಯಿಂದ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊ. ಯಾವ ತೊಂದರೆ ಇಲ್ಲ. ಯಾವುದು? ನನ್ನ ಬಾಯಲ್ಲಿ ಹೇಳ್ತಾ ಇದ್ದಾನೆ. ಈಗ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ರಾಮನ ಕುರಿತಾಗಿ ಹೇಳುವಂತ ನಿನಗೆ ಪ್ರಚೋದನೆ ಕೊಡ್ತಾನ? ಅಲ್ಲ, ನನ್ನ ಹತ್ರ ಕೇಳು. ಪ್ರಚೋದನೆ ಕೊಡಬಾರದು ಅಂತ ಉಂಟು? ಅಲ್ಲ, ನಾನು ಕೇಳಿದ್ರು ನಿನ್ನ ಪ್ರಚೋದನೆ ಕೊಡಬಾರದು ಅಂತ ಉಂಟ? ನಿನಗೆ ಏನು ನೀನು ಸೂರ್ಯವಂಶದಲ್ಲಿ ಹುಟ್ಟಿದವರೆಲ್ಲ ಸರಿಯಾಗಿ ಸರಿ ಇದ್ದವರೇ ಆಗಿದ್ದಾರಾ? ನಿನಗೆ ಅಸಮಂಜಸ ಎನ್ನುವ ಹೇಗಾದ? ಅವ ಪ್ರಜಾಪೀಡಕ ಅಂತ. ಅವನಿಗೆ ಸೂರ್ಯ ಶಕ್ತಿ ಕೊಟ್ಟಿದ್ದಾನೆ. ಅವ ಪ್ರಜಾಪೀಡಕ ಎನ್ನುವಂತ ಉದ್ದೇಶದಿಂದ ಸೂರ್ಯವಂಶದ ಚಕ್ರವರ್ತಿ ಪೀಠ ಎಷ್ಟು ಶ್ರೇಷ್ಠ ನೋಡು. ಅಪರಾಧವನ್ನು ಮಾಡಿದವ ತನ್ನ ಮಗನಾದ್ರೂ ಕೂಡ ಅವ ನಾಡಿನಲ್ಲಿರುವುದಕ್ಕೆ ಯೋಗ್ಯನಲ್ಲ ಎನ್ನುವಂತ ಉದ್ದೇಶದಿಂದ ಸಗರ ಚಕ್ರವರ್ತಿ ತನ್ನ ಮಗನಾದಂತ ಅಸಮಂಜನನ್ನ ಪ್ರಜಾಪೀಡಕ ಅಂತ ಊರಿಂದ ಹೊರಗಿಟ್ಟಿದ್ದಾನೆ. ಈಗ ಇದು ನಾ ಹೇಳಿದಲ್ಲ, ಅವನಿಗೆ ಸೂರ್ಯ ಶಕ್ತಿಯನ್ನ ಕೊಟ್ಟಿದ್ನೋ ಇಲ್ವ? ನನ್ನ ಪ್ರಶ್ನೆ ಅಷ್ಟೇ ಕೊಡ್ಲಿಲ್ಲ. ಹಾಗಿದ್ರೆ ಸೂರ್ಯ ವಂಶದಿಂದ ಮಾತ್ರ ಹೊಗಳುವ ಹಾಗೆ ಸೂರ್ಯ ಶಕ್ತಿಯನ್ನು ಕೊಡುವ ಅಂತೇಳಿ ಅವ ಕರ್ಮ ಸಾಕ್ಷಿ ಎಲ್ಲ ನೋಡುವ. ನಾನು ಒಂದು ವಿಷಯ ಹೇಳ, ರಾಮನನ್ನ ನೀನು ವ್ಯಕ್ತಿಯಾಗಿ ಕಂಡರೆ ರಾಮ ವ್ಯಕ್ತಿ ಆಗ್ತಾನೆ, ನರನಾಗಿ ಕಂಡರೆ ನರನಾಗ್ತಾನೆ. ಅವನ ಕುರಿತಾಗಿ ಇಷ್ಟು ದೂಷಿಸುವ ನಿನ್ನನ್ನ ಕಂಡಾಗ ಅನಿವಾರ್ಯವಾಗಿ ನಾನು ನಿನಗೊಂದು ಶಬ್ದ ಹೇಳ್ಬೇಕ. ನಾನು ಏನು ಕಾಣ್ತೇನೆ ಗೊತ್ತಾ? ರಾಮ ಒಬ್ಬ ಅಸಂಬದ್ಧ ಪ್ರಲಾಪಿ, ಹುಚ್ಚ, ಅವನ ಬದುಕೆ ಒಂದು ಅಪಹಾಸ್ಯ ಅಂತ ಹೇಳ್ತಾನೆ. ಮೂರ್ಖ, ಯಾವಗಿಂತು ನುಡಿವೆ ಮೋಟನೆ
ಸತಿಯ ಆಮೇಲೆ ಕೂಡಿ ಮುದವ ಕಾಣದು ಸತಿಯ ಆಮೇಲೆ ಕೂಡಿ ಮುದವ ಕಾಣದು ಅವನು ಯಾದಾಗಿತ್ತು ನುಡಿವೆ ಒಕ್ಕನೇ ಆಮೇಲೆ ಗಟ್ಟೆ ಬಿಡು. ಅಪಹಾಸ್ಯ ಯಾರದ್ದೋ ಮಾತು ಕೇಳಿ ಏನೇನೋ ಮಾಡುದು ಅವನಿಗೊಂದು ಸ್ವಂತ ಬುದ್ಧಿ ಬೇಡ. ನೀ ಮೂರ್ಖನೇ ಏನನ್ನಿಸ್ತದೆ ನಿನಗೆ? ನಾ ಹೇಳುದಿಲ್ಲ. ಯಾಕೆ ನೀನು ಜ್ಞಾನ ಇದ್ದೀಯಾ, ವೇದವನ್ನು ಅಧ್ಯಯನ ಮಾಡಿದವನಿದ್ದೀಯಾ, ಯಜ್ಞ ಯಾಗಾದಿಗಳನ್ನು ರಕ್ಷಿಸುವವನಿದ್ದೀಯಾ, ದೇವತೆಗಳನ್ನ ದೇವರು ಅಂತ ಒಪ್ಪುವನಿದ್ದೀಯಾ, ಪರಶಿವನ ಭಕ್ತರಿದ್ದೀಯಾ. ಹಾಗಾದ್ರೆ ನೀನು ಮೂರ್ಖನೇ. ನೀನು ಮೂರ್ಖನೇ. ಏನು ಅಂತ ನೀನು ಮೂರ್ಖನೇ ಆದ್ರೆ ನಾನು ನಿನ್ನಲ್ಲಿ ಮಾತಾಡ್ಬೇಕಾ? ಮೂರ್ಖರಿಗೆ 100 ಕಾಲ ಬುದ್ಧಿಯನ್ನು ಹೇಳಿದರೆ ಗೋರ್ಕಲ್ಲಿನ ಮೇಲೆ ಬೆಳೆಸುವುದಂತೆ. ವೀರಮಣಿ ಮೂರ್ಖನಲ್ಲ. ರಾಮನ ವಿಚಾರದಲ್ಲಿ ಮೂರ್ಖನಂತೆ ನಟಿಸ್ತಾ ಇದ್ದೀಯ. ಅಲ್ಲ, ನನಗೆ ರಾಮನನ್ನು ನಾನು ಒಪ್ಪುವುದೇ ಅಲ್ಲ. ಅಲ್ಲಿ ಒಪ್ಪಬೇಕು ಅಂತ ಹೇಳಿ. ಯಾಕಂದ್ರೆ ನಿನಗೆ ಅವನು ದೇವರ ಕಂಡಿರ್ಬಹುದು, ನನಗೆ ಅವನ ಬದುಕೆ ಹೇಸಿಗೆ ಆಗಿ ಕಾಣ್ತವು. ರಾಮ ದೇವರೇ ಹೌದು ಅಂತ ಆದ್ರೆ ಅವನ ಅಪ್ರಿಲಾದ್ರೂ ಶಾಂತಿ ಕೊಟ್ಟಿದ್ದಾನ. ಸಾಯುವ ಕಾಲಕ್ಕೊಂದನಿ ನೀರು ಹಾಕ್ಲಿಕ್ಕೆ ಅವ ಇಲ್ಲ. ಅದೇ ಶ್ರೀರಾಮನಿಂದ ಅವನ ತಾಯಂದಿರು ವಿಧಿವೇರಾಗಿದ್ದಾರೆ. ಕಾಳ ಕಟ್ಟಿಕೊಂಡಂತ ಹೆಂಡತಿ ಅವಳಾದ್ರೂ ಸುಖ ಪಟ್ಲ. ಸಂಪೂರ್ಣ ಬದುಕಿನಲ್ಲಿ ಕಷ್ಟವನ್ನೇ ಅನುಭವಿಸಿದ್ದಾಳೆ. ಇನ್ನ ದೇವರಿಂದ ಯಾರು ಸುಖ ಪಟ್ಟಿದ್ದಾರೆ? ನವಪಂಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತ ಜಟಾವಲ್ಕಲದಾರಿ ರಾಮ ತಪಸ್ವಿ ಕಾಡಿಗಾಗಿ ಹೋಗಬೇಕು ಎನ್ನುವುದಾಗಿ. ಹೌದಾ? ಅದು ಹೇಳಿದ್ಯಾರು? ಹೌದದು ಹೇಳು. ಅದು ಹೇಳಿದ್ಯಾರು? ಯಾರು? ಕೈಕೆ ಹೇಳಿದ ಮಾತು. ಈಗ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಶ್ರಾದ್ದ ಅಂದ್ರೆ ಎಂತದ್ದು? ಅಲ್ಲ, ಅಪ್ಪನಿಗೆ ಸುಖ ಕೊಡ್ಲಿಲ್ಲ ಅಂತ ಹೇಳಿದ್ಯಲ್ಲ, ಶ್ರಾದ್ದ ಅಂತ ಹೇಳಿದ್ರೆ
ಹೇಳ್ತೇನೆ ಅಂತದ್ದು. ಎಂತದ್ದು ಹೇಳು. ತಂದೆ ಸತ್ತಾಗ ಪಿಂಡ ಇಡುವುದು ಶ್ರಾದ್ದ ಅಲ್ಲ. ತಂದೆಯ ಮಾತನ್ನ ಯಾವ ಮಗ ಶ್ರದ್ಧೆಯಿಂದ ನಡೆಸುತ್ತಾನೋ ಅದು ಶ್ರಾದ್ದ. ಅಂದ್ರೆ ನಿನ್ ಲೆಕ್ಕದಲ್ಲಿ ಹಾ. ಅಪ್ಪ ಬದುಕಿರುವಾಗ ಸುಖ ಕೊಡುವುದು ದೊಡ್ಡದಲ್ಲ, ಸತ್ತ ಮೇಲೆ ಪಿಂಡ ಇಡುವುದೇ ದೊಡ್ಡದು ಅಂತ ಹೇಳಿದಾಗ ಆಯ್ತು. ರಾಮ ಹೊರಟು ಬರುವಾಗ ದಶರಥ ಬದುಕಿದ್ದಾನ ಸತ್ತಿದ್ದಾನ? ಬದುಕಿದ್ದ. ಹಾಗಾದ್ರೆ ಮತ್ತೆ ಅಪ್ಪ ಬದುಕಿದ ಕಾಲಕ್ಕೆ ಆಡಿದ ಮಾತಿನಂತೆ ಅಪ್ಪ ಬದುಕಿದ್ದಾಗಲೇ ಅಪ್ಪನಿಗೆ ಸಂತೋಷವನ್ನು ಕೊಡುವುದಕ್ಕೆ ಬೇಕಾಗಿ ಅರಣ್ಯವಾಸಕ್ಕೆ ಬಂದದ್ದು ರಾಮ. ಹೌದಾ? ಮತ್ತೆ ಅಪ್ಪನಿಗೆ ಈಗ ಅಪ್ಪನಿಗೆ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ಯೋಗ ಭಾಗ್ಯ ಸಿಗದೇ ಇದ್ದ ಕಾಲಕ್ಕೆ ತಂದೆಯ ಸ್ನೇಹಿತನಾದಂತಹ 60,000 ವರ್ಷ ಬದುಕಿದಂತಹ ಜಟಾಯುವಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಅವನಲ್ಲಿ ತಂದೆಯನ್ನು ಕಂಡಂತಹ ಪ್ರಾಣಿ ಪಕ್ಷಿಗಳಲ್ಲಿ ತಂದೆಯನ್ನು ಗುರುತಿಸಿದಂತಹ ಶ್ರೇಷ್ಠವಾದಂತಹ ದೈವತ್ವ ಯಾರದ್ದು ಕೇಳಿದ್ರೆ ಅದು ಶ್ರೀರಾಮಚಂದ್ರ. ನೀನು ಹೇಳಿದ ಅವ ದೇವ್ರು ಹೌದು ಅಂತಾದ್ರೆ ಇದನ್ನು ತಪ್ಪಿಸಬೇಕು ಅಂತ ಹೇಳುದು ನೀ ಬೇರೆ ಅರ್ಥ ಮಾಡ್ಕೊಳ್ಬೇಡ. ನಿನ್ನ ದೇವರಿಂದ ಯಾರು ಸುಖ ಕಂಡಿದ್ದಾರೆ? ರಾಮ ಅಲ್ಲಿ ಇರುವಾಗ ದಶರಥ ಸಾಯಲಿಲ್ಲ ಅಂತ ಹೇಳ್ತಿ ಅಂತ ಆದ್ರೆ ರಾಮ ಮನುಷ್ಯ ಅಂತ ಆಯ್ತು. ನೀವು ಹೇಳು, ಒಂದ ಮನುಷ್ಯ ಒಂದ ದೇವರು. ಅವತಾರಿ ಒಂದು ಅವತಾರಿ ಪುರುಷ. ಓ ಸರಿ ಸರಿ. ಅವತಾರಿ ಪುರುಷರು ಬದುಕು ಅಂದ್ರೆ ಅದು ಪೂರ್ಣಾಂಶ ಸಂಭೂತ. ಅಂಶ ಸಂಭೂತರು ಬೇರೆ, ಅಂಶಾಂಶ ಸಂಭೂತರು ಬೇರೆ, ಪೂರ್ಣಾಂಶ ಸಂಭೂತರು ಬೇರೆ. ಈಗ ನಿನ್ನ ತಡಿ ತಡಿ ತಡಿ. ರಾಮ ಪೂರ್ಣಾಂಶ ಸಂಭೂತ. ಎಲ್ಲಿಂದ ಪೂರ್ಣ ಗೊತ್ತಾ? ನಿನಗೆ ಪೂರ್ಣದಿಂದ ಮತ್ತೆ ಪೂರ್ಣದವರೆಗೆ ಹೇಳ್ತೇನೆ. ಬ್ರಹ್ಮ ಹುಟ್ಟಿದ್ದಲ್ಲಿ ಗೊತ್ತುಂಟು. ಒಳ್ಳೆದನ್ನು ನಾವು ಕೇಳ್ತೇವೆ. ಒಳ್ಳೆದೇ ಹೇಳ್ತೇನೆ. ಈಗ ಅವನು ಪೂರ್ಣಾಂಶ ಸಂಭೂತ ಅನ್ನೋದಕ್ಕೆ ಒಂದು ಮಾತು ಹೇಳ್ತೇನೆ. ಈಗ ಸೂರ್ಯವಂಶದಲ್ಲಿ ಹುಟ್ಟಿಕೊಂಡು ಬಂದ ಬಹುದ ರಾಮಚಂದ್ರಮ್ಮ. ಸೂರ್ಯವಂಶದ ಪ್ರಾರಂಭ ಎಲ್ಲಿಂದ ಕೇಳಿದ್ರೆ ಬ್ರಹ್ಮ. ಬ್ರಹ್ಮ ಹುಟ್ಟಿದ್ದು ಎಲ್ಲಿ ಕೇಳಿದ್ರೆ ಹರಿಯ ನಾಭಿಯಿಂದ. ಹಾಗಾಗಿ ಅವನಿಗೆ ಪದ್ಮನಾಭ ಎನ್ನುವಂತ ಹೆಸರು. ಪದ್ಮನಾಭನ ನಾಭಿಯಿಂದ ಹುಟ್ಟಿಕೊಂಡವ ಬ್ರಹ್ಮ. ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಮನು, ಮನುವಿನಿಂದ ಇಕ್ಷ್ವಾಕು, ಇಕ್ಷ್ವಾಕುವಿಂದ ಕುಕ್ಷಿ, ಕುಕ್ಷಿಯಿಂದ ವಿಕುಕ್ಷಿ, ವಿಕುಕ್ಷಿಯಿಂದ ಬಾಣ, ಬಾಣನಿಂದ ಅನರಣ್ಯ, ಅನರಣ್ಯನಿಂದ ಪ್ರತು, ಪ್ರತುವಿನಿಂದ ತ್ರಿಶಂಕು, ತ್ರಿಶಂಕುವಿನಿಂದ ದುಂದುಮಾರ, ದುಂದುಮಾರದಿಂದ ಮಾಂದಾತ, ಮಾಂದಾತನಿಂದ ಸುಸಂಧಿ, ಸುಸಂಧಿಯಿಂದ ದ್ರವಸಂಧಿ, ದ್ರವಸಂಧಿಯಿಂದ ಭರತ, ಭರತನಿಂದ ಅಸಿತ, ಅಸಿತನಿಂದ ಸಗರ, ಸಗರನಿಂದ ಅಸಮಂಜ, ಅಸಮಂಜನಿಂದ ಅಂಶುಮಂತ, ಅಂಶುಮಂತನಿಂದ ದಿಲೀಪ, ದಿಲೀಪನಿಂದ ಭಗೀರಥ, ಭಗೀರಥನಿಂದ ಕುಕತ್ಸು, ಕುಕತ್ಸುವಿನಿಂದ ರಘು, ರಘುವಿನಿಂದ ಶಂಕನು, ಶಂಕನುವಿನಿಂದ ಅಗ್ನಿವರ್ಣ, ಅಗ್ನಿವರ್ಣನಿಂದ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಖ್ಯಾತ, ಪ್ರಶಿಖ್ಯಾತನ ಮಗನು ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನಿಂದ ಅಜ, ಅಜನಿಂದ ದಶರಥ, ದಶರಥನಿಂದ ಶ್ರೀರಾಮಚಂದ್ರ. ಇಷ್ಟು ಹೊತ್ತಿನಲ್ಲಿ ಇದೊಂದು ಕೇಳಿದ್ರೆ ಕೇಳಬೇಕು ಅಂತ ಅನಿಸಿದ ವಾಕ್ಯಗಳು ಇದು ಮಾತ್ರ. ಏನು ಮಾಡ್ಲಿಕ್ಕೆ ಯಾಕಿಂದಲೇ ಏರ್ಪಟ್ಟಂತ ಸಭೆಗೆ ಎಷ್ಟೋ ಸಂತೋಷ ಕೊಟ್ಟು ನಿನಗಿದು ಒಂದು ಮಾತ್ರ ಯಾಕೆ ಸಂತೋಷ ಕೊಟ್ಟು? ಯಾಕೆ ಸಂತೋಷ ಕೊಡ್ತು ಗೊತ್ತಾ? ಒಬ್ಬ ಯಜಮಾನನಿಗೆ ಬೇಕಾಗಿ ಇಷ್ಟು ಉದ್ದದ ಕಂಠಪಾಠ ಮಾಡಿ ಬಂದು ಹೇಳಿದೆಯಲ್ಲ ನೀನು. ಎಲ್ಲರೂ ನಿನ್ನಾಗಿ ಅಂತ ಮಾಡ್ಕೊಂಡಿದ್ಯಾ? ಇಲ್ಲ, ಕಂಠಪಾಠ ಮಾಡಿದ್ರೆ ಇದನ್ನು ಹೇಳುವುದಕ್ಕಾಗುವುದಿಲ್ಲ. ರಾಮನ ಮೇಲೆ ಭಕ್ತಿ ಇದ್ದ ಕಾಲಕ್ಕೆ, ರಾಮನನ್ನ ದೇವರು ಅಂತ ಸ್ವೀಕರಿಸಿದ ಕಾಲಕ್ಕೆ ಮಾತ್ರ ರಾಮ ಇದು ಹೇಳಿತು. ಇದು ಹೇಳಿತು ನನ್ನ ಯೋಗ್ಯತೆಯಿಂದಲ್ಲ, ರಾಮ ಅನುಗ್ರಹದಿಂದ ಹೇಳಿತು. ಇದು ನನ್ನ ಯೋಗ್ಯತೆ ಅಲ್ಲ, ರಾಮನ ಅನುಗ್ರಹದಿಂದ, ಅನುಗ್ರಹದ ಫಲರೂಪವಾಗಿ ಈಗ ವಿಷ್ಣುವಿಂದ ಪ್ರಾರಂಭಿಸಿದ್ದಲ್ಲ. 60,000 ವರ್ಷಗಳು ಕಳೆದ್ರು ಕೂಡ ದಶರಥ ಚಕ್ರವರ್ತಿಗೆ ಮಕ್ಕಳಾಗದೇ ಇದ್ದ ಕಾಲಕ್ಕೆ ಹೋಗಿ ವಸಿಷ್ಠರಲ್ಲಿ ಬೇಡಿಕೊಂಡರಂತೆ. ಆಯ್ತಾ? ಒಂದೇ ಕೋಡನ್ನು ಹೊಂದಿದಂತಹ ಜಿಂಕೆಯ ಗರ್ಭದಿಂದ ಪ್ರಪಂಚದ ಬೆಳಕನ್ನು ಕಂಡಂತಹ ವ್ಯಕ್ತಿಯಿಂದ ನಿನ್ನ ಪುತ್ರ ಕಾಮೇಷ್ಟಿಯನ್ನ ಹೋಮಿಸಿ ಬಿಡು ಅಂತ ವಸಿಷ್ಠರು ಹೇಳಿದ ಕಾಲಕ್ಕೆ ಅದೇ ಸಂದರ್ಭದಲ್ಲಿ ದುಷ್ಟರಾದಂತಹ ತಾಟಕಿ, ಸುಬಾಹು, ಮಾರೀಚನಂತವರು ವಿಶ್ವಾಮಿತ್ರರ ಯಜ್ಞಕ್ಕೆ ಕಂಟಕರಾದ ಕಾಲಕ್ಕೆ ತಾನು ಆರ್ಜಿಸಿದಂತ ತಪೋಬಲದಿಂದ ಅವರನ್ನು ಕೊಲ್ಲುವ ಯೋಗ್ಯತೆ ಇದ್ರೂ ಕೂಡ ಇದು ಸಮರ್ಥನಾದ ಶಿಷ್ಯನೊಬ್ಬನಿಗೆ ದಾರ ಎರೆದು ಅವನ ಮುಖಾಂತರವಾಗಿ ಕೊಲ್ಲಿಸಬೇಕು ಎನ್ನುವಂತ ಸಂಕಲ್ಪವನ್ನ ಮಾಡಿ 106 ವರ್ಷಗಳ ಕಾಲ ಬಹಿರ್ಮುಖವಾಗಿ ತಪಸ್ಸನ್ನಾಚರಿಸುವುದಕ್ಕೆ ಮುಂದಾದ್ರಂತೆ. ಋಷ್ಯಶೃಂಗರು ಬಂದು ಪುತ್ರ ಕಾಮೇಷ್ಟಿಯ ಇಷ್ಟಿಯನ್ನ ಮುಗಿಸುವ ಕಾಲಕ್ಕೆ ಅದರಿಂದ ಆಯ್ತಾ, ಅದರಿಂದ ಎದ್ದನಂತೆ ಅಗ್ನಿದೇವನಿಂದ ದತ್ತವಾಗಿ ದೇವಕಲ್ಪನಾಗಿ ಋಷಿಕಲ್ಪನಾಗಿ ಸತ್ವದಿಂದ ತತ್ವದಿಂದ ಅಗ್ನಿಯಿಂದ ಮಧ್ಯದಿಂದ ಎದ್ದು ಬಂದಂತಹ ಆ ಅಗ್ನಿದೇವ ತಂದ ಪಾಯಸದ ಪಾತ್ರೆಗೆ ಒಂದು ಬೆಳಕಿನ ಕಿರಣ ಬಂದು ಸೇರಿ ಇದು ಗೋಚರಿಸಿದ್ದು. ಇದು ಅರ್ಥವಾದದ್ದು ಯಾರಿಗೆ ಕೇಳಿದ್ರೆ ತಪಸ್ಸನ್ನು ಆಚರಿಸುತ್ತಿರುವಂತಹ ವಿಶ್ವಾಮಿತ್ರರಿಗೆ ಒಮ್ಮಿಂದೊಮ್ಮೆಲೆ ಎಚ್ಚರವಾದ ಕಾಲಕ್ಕೆ ಅಯೋಧ್ಯೆಯಿಂದ ಹೊರಟಂತ ಬೆಳಕಿನ ಕಿರಣ ಒಂದು ವಸಿಷ್ಠರ ಆಶ್ರಮಕ್ಕೆ ಪ್ರವೇಶ. ಏನಾದ್ರೂ ಅವಸರ ವಿಶ್ವಾಮಿತ್ರ ಕಣ್ಣು ಬಿಟ್ರು ಅಂತ ಹೇಳಿದ್ಯಲ್ವಾ? ನಿನ್ಗೆ ಮತ್ತೆ 3ನೇ ಕಣ್ಣು ಇತ್ತು ಅಂತ ಕೇಳಿದ್ದಷ್ಟೇ, ಮತ್ತೆಂತ ಅಲ್ಲ. ನೀ ಹೇಳಲಿಕ್ಕೆ ಬಂದು ತೊಂದರೆ ಇಲ್ಲ ನನಗೆ. ವಿಶ್ವಾಮಿತ್ರ ಅಷ್ಟೇ ಹೊತ್ತಿಗೆ ಕಣ್ಣು ಬಿಟ್ರು ಅಂತ ಈಗ ಹೇಗೆ ಗೊತ್ತಾಯ್ತು? ವೀರಮಣಿ, ಇದು ನಾನು ಹೇಳಿದ್ದು ನಿನಗೆ ಅರ್ಥ ಆಗಬಾರದು ಅಂತ, ಅಥವಾ ನಿನ್ನ ಸಭೆಯಲ್ಲಿದ್ದವ್ರು ನನ್ನನ್ನು ಪ್ರೋತ್ಸಾಹಿಸ್ತಾರೆ ಅಂತ ನಿನಗೆ ಸಿಗ್ತಾ ಯಾವ್ದಾದ್ರು? ನನಗೆ ಹಾಗಾದ್ರೆ ಕತೆ
ಕೇಳು. ನೀನು ಹೇಳಬೇಕಾದದ್ದನ್ನು ಎಲ್ಲವನ್ನ ನೀನು ಹೇಳಲೇಬೇಕು ಎನ್ನುವ ಕಾರಣಕ್ಕಾಗಿ ಇಷ್ಟು ನಾನು ಹೇಳ್ತಾ ಇದ್ದೆ. ನೀ ತಿಂಗಳು ಮತ್ತು ಅದು ಇಲ್ಲ ಅಂತ ಅದನ್ನ ಇಷ್ಟೊತ್ತಿ ಮುಗಿಸೇ ಬಿಡ್ತೀನಿ. ನೀನು ಹುಲ್ಲು ಹಾಕುವ ಮೊದಲು ಹಗ್ಗ ಹರ್ಕೊಳ್ಳುದು ಯಾಕೆ ಹೇಳು? ಅದು ಒಮ್ಮೊಮ್ಮೆ ಹರ್ಕೊಳ್ಬೇಕು, ಒಮ್ಮೊಮ್ಮೆ ಹರ್ಕೊಳ್ಳಬೇಕು. ಪೂರ್ಣ ಕೇಳು. ನಿನ್ನ ಪ್ರಶ್ನೆಗೆ ಖಂಡಿತ ನಿನ್ನ ಸಭೆ ಒಮ್ಮೊಮ್ಮೆ ಅಷ್ಟೊತ್ತಿಗೆ ಹೊರೀಲಿಲ್ಲ ಅಂತ ಆದ್ರೆ ಸಿಗುವುದೇ ಇಲ್ಲ ಕೈಗೆ, ಅದು ತಪ್ಪಿ ಹೋಗ್ತದೆ. ಅದು ಹಾಕುವುದಕ್ಕೆ ಮತ್ತೆ ಯಾಕೆಂದ್ರೆ ನಿಂದು ಅಷ್ಟು ಉದ್ದ ಉಂಟ ಮಾರ, ನೀ ತುದಿ ಮುಟ್ಟುವಲ್ಲಿವರೆ ಬುಡ ಮರ್ತೋಗ್ತದೆ ಮಾರ. ಅದು ರಾಮನ ಅನುಗ್ರಹ ಇದ್ದವರಿಗೆ ಹಾಗೆ ತುದಿ ಬುಡ ಎನ್ನುವ ಪ್ರಶ್ನೆ ಇಲ್ಲ. ರಾಮಾಯಣದಲ್ಲಿ ಯಾವ ಭಾಗದಲ್ಲಿ ಯಾವುದನ್ನ ಕೇಳಿದ್ರು ರಾಮಾನುಗ್ರಹವನ್ನು ಹೊಂದಿದವರಿಗೆ ಉಚ್ಚರಿಸುವುದಕ್ಕಾಗ್ತದೆ, ಅದರಂತೆ ಚರಿಸುವುದಕ್ಕೂ ಆಗ್ತದೆ. ನೀ ಕತೆ ಹೇಳಿ ನಿನಗೆ ಪೂರ್ಣ ವಿರಾಮ ಅಲ್ಪ ವಿರಾಮ ಅರ್ಥ ಆಗ್ತದ? ಅರ್ಥ ಆಗ್ತದೆ. ಖಂಡಿತ ಹೇಳ್ತೇನೆ. ಬೆಳಕಿನ ಕಿರಣ ಗೋಚರಿಸಿ ವೈಕುಂಠದಿಂದ ವಸಿಷ್ಠರ ಆಶ್ರಮಕ್ಕೆ ಬಂದು ವಸಿಷ್ಠರ ಆಶ್ರಮದಿಂದ ದಶರಥ ಆಚರಿಸುತ್ತಿರುವಂತಹ ಪುತ್ರ ಕಾಮೇಷ್ಟಿಯ ಇಷ್ಟಿಯ ಆ ಪಾಯಸದ ಪಾತ್ರೆಗೆ ಬಂದ ಬಿದ್ದದ್ದನ್ನ ಸ್ಪಷ್ಟವಾಗಿ ಗೋಚರಿಸುತ್ತಾರೆ. ರಾಮ ಹುಟ್ಟಿ ಕೆಲವು ವರ್ಷದ ನಂತರ ಮತ್ತೆ ಅವರನ್ನು ಸಂವರಿಸುವುದಕ್ಕೆ ಬೇಕಾಗಿ ಒಂದು ದಶರಥನಲ್ಲಿ ಕೇಳಿದಾಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದರಂತ ದಶರಥ ಚಕ್ರವರ್ತಿ ಅವನನ್ನು ಸಣ್ಣವ ನಾನು ಕಳಿಸಿಕೊಡುವುದು ಹೇಗೆ, ಬೇಕಿದ್ರೆ ಸ್ವಾಮಿ ನಿಮ್ಮ ಯಜ್ಞ ಸಂರಕ್ಷಣೆಗೆ ತಾನೇ ಬರ್ತೇನೆ ಅಂತ ಹೇಳಿದವರಿದ್ದಾನಂತೆ. ಯಾರು? ದಶರಥ ಚಕ್ರವರ್ತಿ. ಆ ಕಾಲಕ್ಕೆ ವಸಿಷ್ಠರು ಹೇಳಿದ್ರಂತೆ, ಅವನು ನಿನ್ನ ಮಗನಾಗಿ ಹುಟ್ಟಿದ್ದು ನಿನ್ನ ಪೂರ್ವ ಜನ್ಮದ ಸುಕೃತ, ಅವನು ನಿನ್ನ ಮಗನಾಗಿ ದೇವರನ್ನ ಮಗನಾಗಿ ಪಡೆದಿದ್ದೀಯಾ, ಅವನಿಗೆ ಏನು ಆಗುವುದಕ್ಕೆ ಸಾಧ್ಯ ಇಲ್ಲ, ಕಳಿಸಿಕೊಡು ಅಂತ ಹೇಳಿದ್ರು. ಋಷಿ ಮುನಿಗಳ ಮಧ್ಯದಲ್ಲಿ ಹೋಗುತ್ತಿರುವಂತಹ ರಾಮನನ್ನ ಕಂಡು ವಸಿಷ್ಠರೊಂದು ಮಾತನಾಡಿದ್ರಂತೆ, ಜ್ವಲನಾನೇಮೃತಂ, ಸಹಸ್ರ ಅಗ್ನಿ ಚಕ್ರಗಳ ಮಧ್ಯದಲ್ಲಿ ಮಿನುಗುತ್ತಿರುವಂತಹ ಅಮೃತ ಕಲಶ ಇದ್ದಾನೆ, ಇವನಿನ್ನ ಮಗನಲ್ಲ, ದೇವನಾಗಿ ಜನಿಸಿ ಬಂದವಂತ ವಸಿಷ್ಠರೇ ಒಪ್ಪಿದ್ದಾರೆ. ನೀನು ವಸಿಷ್ಠರನ್ನ ಒಪ್ತೀಯಾ ಇಲ್ವಾ? ಸರಿ, ಈಗ ಪುತ್ರ ಕಾಮೇಷ್ಟಿ ಅಂದ್ರೆ ಎಂತದ್ದು? ನೀನು ತುದಿ ಕೇಳು ಅಂತ ಹೇಳಿದ್ದಲ್ಲ, ಈಗ ನನಗೆ ಪ್ರಶ್ನೆ ತಂದಿಟ್ಟಲ್ಲ ನೀನು, ಅದು ಕೇಳಿದ್ರು ಪುತ್ರ ಕಾಮೇಷ್ಟಿ ಅಂದ್ರೆ ಎಂತದ್ದು? ಯಾವ ವ್ಯಕ್ತಿ ತನ್ನಲ್ಲಿರುವಂತಹ ಸ್ವಾರ್ಥ ಲಾಲಸೆಯನ್ನ ಅಗ್ನಿಯಲ್ಲಿ ಹೋಮಿಸ್ತಾನೋ ಆಗ ಅವ ಯಾವ ಕುರಿತಾಗಿ ತಪಸ್ಸನ್ನು ಆಚರಿಸ್ತಾನೋ, ನೀನೀಗ ಯಜ್ಞ ಯಾಗಾದಿಗಳನ್ನು ಮಾಡ್ತೀಯ. ಈಗ ಯಜ್ಞ ಸರಿ ಸರಿ ಸರಿಯಾ ಹೇಳ. ನೀನೀಗ ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಬ್ರಹ್ಮನ ಕುರಿತಾಗಿರ್ಲಿ, ವಿಷ್ಣುವಿನ ಕುರಿತಾಗಿರ್ಲಿ, ಪರಮೇಶ್ವರನ ಕುರಿತಾಗಿರ್ಲಿ, ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಅವರಿಗೆ ಸೇರಿಸುವುದು ಯಾವ ರೂಪದಲ್ಲಿ? ನಾವು ಅಗ್ನಿಯ ಮೂಲಕವಾಗಿ ಸೇರಿಸ್ತೇವೆ. ಹೌದಾ? ನಿತ್ಯ ಶುಚಿ ಎನ್ನುವುದು ಅವನಿಗೆ ಒಂದು ಹೆಸರು. ನಿತ್ಯ ಶುಚಿಯಾದಂತಹ ಅಗ್ನಿಯ ಮುಖೇನವಾಗಿ ಕೊಟ್ಟು ಸಂಬಂಧಪಟ್ಟ ದೇವರಿಗೆ ಹೋಗುವುದು. ಹೌದಾ? ಹಾಗಾದ್ರೆ ತಿಳಿಯಬೇಕಾದ ಸತ್ಯ ಏನು? ನಾವು ಅದಕ್ಕೆ ಹೇಳಿಲ್ಲ. ಪುತ್ರ ಕಾಮೇಷ್ಟಿ ಅಂದ್ರೆ ಏನು? ಹೋಮಿಸುವುದು. ಯಾವುದನ್ನು ಹೋಮಿಸು? ತಮ್ಮ ಕಾಮನೆಯನ್ನು ಹೋಮಿಸು. ಯಾವ ಕಾಮನೆಯನ್ನು? ಯಾವ ಕಾಮ? ನನಗೆ ಮಕ್ಕಳು ಬೇಕು ಎನ್ನುವ ಕಾಮನೆಯನ್ನು ದೇವರ ನಿನ್ನ ಪಾದದಲ್ಲಿ ಹೋಮಿಸಿ ಬಿಟ್ಟಿದ್ದೇನೆ ಅಂತ ಬಿಡುವುದು. ಹೋಮಿಸಿ ಬಿಟ್ಟಿದ್ದೇನೆ. ವಸಿಷ್ಠರಿಂದ ದಶರಥನಲ್ಲಿ ಏನು ಹೇಳಿದ್ರು? ನಿನಗೆ ಮಗ ಅಲ್ಲ ಅಂತ ಹೇಳಿ, ನಿನಗೆ ಮಗ ಅಲ್ಲ, ಲೋಕವನ್ನು ಉದ್ಧರಿಸುವುದಕ್ಕೆ ಬಂದವ ಅಂತ ಹೇಳಿದ್ರು, ನೀನೇ ಹೇಳಿದ್ದು. ಹಾಗಿದ್ರೆ ನಿನ್ನ ರಾಮ ಸೂರ್ಯವಂಶಿಗೆ ಹೇಗಾಗ್ತಾನೆ, ದಶರಥನಿಗೆ ಮಗ ಹೇಗಾಗ್ತಾನೆ? ಈಗ ಅಂದ್ರೆ ನಿನ್ನ ಮಾತಿನ ಅರ್ಥ ಅಂತ ನಿನ್ನ ಹತ್ರ ಕೇಳುವುದ ಅರ್ಥ ಅಲ್ಲ ಇದು. ಈಗ ಪುತ್ರ ಬೇಕು ಎನ್ನುವಂತ ಮೋಹವನ್ನ ಹೋಮಿಸುವುದಕ್ಕಾಗಿ ಪುತ್ರ ಕಾಮೇಷ್ಟಿ ಅಂತ ಹೆಸರು. ಪಾಯಸದ ಮೂಲಕವಾಗಿ ಬಂದಂತಹ ಫಲ ದಶರಥನಿಗೆ ಮಗುವಾಗಿ ಸಿಕ್ಕಿತು. ಯಾರಿಗೆ? ರಜಸ್ವಲೆಯಾಗುವುದು ನಿತ್ತು ಅದೆಷ್ಟೋ ವರ್ಷಗಳಾದ ಮೇಲೆ ಅವನ 3 ಹೆಂಡಿನಲ್ಲಿ ಮಕ್ಕಳು ಹುಟ್ಟಿದ್ರು. ಇದಕ್ಕಿಂತ ರಾಮ ದೇವರು ಅನ್ನೋದಕ್ಕೆ ನಾವು ಉದಾಹರಣೆ ಕೊಡುವುದಿಲ್ಲ. ಅದರಿಂದ ರಾಮ ದೇವರಾಗುವುದಿಲ್ಲ. ನೀನೊಂದು ಕೆಲಸ ಮಾಡು, ಅಗ್ನಿದೇವ ಕೊಟ್ಟಂತ ಪಾಯಸ ವಿಶೇಷವಾದದ್ದು ಅಂತ ಆಗ್ತದೆ ಅಷ್ಟೇ. ಅವು ದೇವರು ಅಂತ ಹೇಳ್ತಾ ಇದ್ದು ನಿನಗೆ ಅರ್ಥ. ಹಾಗಿದ್ರೆ ಅವು ದೇವರು ಯಾವುದು ಅಂತ ಅದು ದಶರಥನಿಗೆ ಮಗ ಹೇಗೆ, ಸೂರ್ಯವಂಶಿ ಹೇಗೆ ಅಂತ ಪ್ರಶ್ನೆ ಬರ್ತದೆ. ಅವ ದಶರಥನ ಹೆಂಡತಿ ಹೊಟ್ಟೆಲಿ ಹುಟ್ಟಿದ್ದು ಅಂತ ಅರ್ಥ ಆಗ್ತದ? ದಶರಥನ ಹೆಂಡತಿ ಕೌಸಲ್ಯ ಮಗ ಅನ್ನೋದು ಅರ್ಥ ಆಗ್ತದ? ಹಾಗೆ ಅಗ್ನಿದೇವನಿಗೆ ದತ್ತವಾದ ಪಾಯಸವನ್ನು ಕುಡಿದ ಕಾಲಕ್ಕೆ ಹಾಗಿದ್ರೆ ಅವ ಔರಸ ಪುತ್ರ ಹೌದಾ ಅಲ್ವಾ? ಪ್ರಶ್ನೆಗೆ ತಲೆ ಬಿಡುವೆ ಇಲ್ಲಿದ್ರು ಉತ್ತರ ಕೊಡುದು ನಿನಗೆ ಅರ್ಥ ಆಗಿಲ್ಲ. ನನಗೆ ಅರ್ಥ ಆಗ್ತದೆ. ಔರಸ ಪುತ್ರ ಅಂದ್ರೆ ಔರಸ ಪುತ್ರ ಅಂತದ್ದು ಗಂಡಿನಿಂದ ಹೆಂಡತಿಯಲ್ಲಿ ಹುಟ್ಟುವ ಮಗು, ಅದು ಔರಸ ಪುತ್ರ. ದಶರಥನಿಗೆ ರಾಮ ಔರಸ ಪುತ್ರ ಹೌದಾ ಅಲ್ವ? ದಶರಥನ ಮಡದಿಯವರು ಬೇರೆಯೊಂದಿಗೆ ಸಂಪರ್ಕ ಮಾಡಿದ್ದೀರಾ ಅಂತ ಸುದ್ದಿ ಮುಟ್ಟಿದ್ಯಾ? ಅದು ಅಲ್ವೇ ಮಾತಾಡ. ದಶರಥನಿಗೆ ಹುಟ್ಟಿದ್ದ ಹೌದಾ ಅಲ್ವ? ದಶರಥನ ಮಗನೇ ಅವ. ದಶರಥನ ಮಗನೇ ಹೌದು ಅಂತ ಆದ್ರೆ ದೈವಾಂಶ ಸಂಭೂತ. ಮತ್ತೆ ಗುಡ್ಬೋಗುದಲ್ಲ ಗುಡ್ಡ ಇದು ನಿನಗೆ ಗುಡ್ಡ. ದೈವಾಂಶ ಸಂಭೂತ ಅಂತ ಆದ್ರೆ ಯಾವ ರಾಮದೇವರು ಅಂತ ಆದ್ರೆ ನಿನಗೆ ದಶರಥನಿಗೆ ಅಲ್ಲ, ನಿನಗೆ ಅನರಣ್ಯಕರ ಹೆಸರು ಗೊತ್ತುಂಟ? ಎಲ್ಲೋ ಕೇಳಿದ ಆಗುಂಟು. ಅವನ ಕತೆ ಇಲ್ಲ ಅಂತ ಉಂಟು. ನಿನ್ನ ಮುಂದೆ ಕತೆ ಹೇಳುವುದೇ ಅಪಾಯ ಪುಣ್ಯ ಅಂತ ಪ್ರಶ್ನೆ ಹುಟ್ಟುತ್ತದೆ. ಅಲ್ಲ, ಪ್ರಶ್ನೆ ಹುಟ್ಟುದಲ್ಲ. ನಾನು ಒಂದ್ ಹೇಳ್ತೇನೆ, ನೀನು ಇಷ್ಟು ವರ್ಷಕ್ಕೂ ಬದುಕಿದ ಹೇಗೆ ಗೊತ್ತಾ? ನೀನು ಕತೆ ಹೇಳುವಾಗ ಯಾರು ತಿರುಗಿ ಪ್ರಶ್ನೆ ಮಾಡ್ಲಿಲ್ಲ. ನೀನು ಹೇಳಿದ್ದು ಸರಿ ಅಂತ ಹೇಳಿದ್ದು, ಅಥವಾ ಹೀಗೆ ಹೇಳುವವರನ್ನು ಬಹುಶಃ ನೀನೇ ಕರ್ಕೊಂಡು ಹೋಗ್ತಿದ್ದೆ. ಹಾಗಾಗಿ ನೀನು ದೊಡ್ಡ ಕೆಲಸ ಮಾಡಿ. ಯಾವ ಪ್ರಶ್ನೆ ಉತ್ತರ ಬೇಕು ಹೇಳು. ನನ್ನ ಪ್ರಶ್ನೆ ಇದೆ. ದಶರಥನಿಗೆ ಔರಸ ಪುತ್ರ ರಾಮ ಹೌದು ಅಂತ ಆದ್ರೆ ಹೇಗೆ? ಔರಸ ಪುತ್ರನೇ ಅವ. ಹೇಗೆ? ದಶರಥನ ಮಡದಿಯ ದೈವಾಂಶ ಸಂಭೂತ ಬೇಡ, ಲೋಕ ಕಲ್ತರದ ವಿಷಯ ಬೇಡ.
ನಿನಗೆ ಅರ್ಥ- ನೀನು ಸಾಮಾನ್ಯವಾಗಿ ನೀನು ಬೇಕಿದ್ರೆ ವಸಿಷ್ಠ ಭಾಷೆಯಲ್ಲಿ ಹೇಳಿದ್ರೆ ನಂಗೆ ತೊಂದರೆ ಇಲ್ಲ. ನೀನು ಸೂರ್ಯಲೋಕದ ಭಾಷೆ ಹೇಳುದು ಬೇಡ, ಸೂರ್ಯಲೋಕದ ವ್ಯಾಕರಣ ಭಾಷೆ ಬೇಡ ನನಗೆ. ವಿರಮಣಿ ಹಾ. ನನಗೆ ನಿನ್ನನ್ನು ಯಾಕೆಂದ್ರೆ ನೋಡು, ಎಲ್ಲವುದ್ರಲ್ಲೂ ನೀನು ದೈವತ್ವವನ್ನ ನೀನು ಕಾಣ್ತಿ ಅಂತ ಆದ್ರೆ ಇಲ್ಲಿರುವ ಮಣ್ಣಿಗೂ ದೈವತ್ವ ಉಂಟು, ಹುಲ್ಲೆಯಲ್ಲೂ ದೈವತ್ವ ಉಂಟು, ಹುಲಿಯಲ್ಲೂ ದೈವತ್ವ ಉಂಟು. ಹುಲಿಯನ್ನು ನೋಡುವುದಕ್ಕೂ ಹುಲ್ಲೆಯನ್ನು ನೋಡುವುದಕ್ಕೂ ವ್ಯತ್ಯಾಸ ಉಂಟು. ಅರ್ಥವಾಗಿ ಸೀತೆ ಭೂಮಿಯಲ್ಲೇ ಸಿಕ್ಕಿದವಳು, ಭೂಮಿಗೆ ಸರಿ. ಭೂಮಿಯಲ್ಲಿ ದೈವತ್ವ ಉಂಟು ಅಂತ ಹೇಳುವುದಿದ್ರೆ ಅದೇ ಭೂಮಿಯಿಂದ ಹುಟ್ಟಿದವಳು ಸೀತೆ. ಅವಳು ರಾಮನ ಹೆಂಡತಿ. ಅರ್ಥ ಮಾಡ್ಕೊ ನೀನು. ನೀನು ಮತ್ತು ಅಲ್ಲದೆ ಇದನ್ನ ಪ್ರಶ್ನೆ ಕೇಳ್ತಾ ಹೋಗ್ಬೇಡ. ನಾನು ಸ್ಪಷ್ಟವಾಗಿ ಒಂದು ದಾರಿ ಕೊಡ್ತೇನೆ. ನನ್ನ ದಾರಿ ಮುಗಿದ ಮೇಲೆ ಬೇಕಾದ್ರೆ 1000 ಪ್ರಶ್ನೆ ಕೇಳು, ನಾನು ಉತ್ತರವನ್ನು ಕೊಡ್ತೇನೆ. ಭೂಮಿಯ ಮಧ್ಯದಲ್ಲಿ ಸಿಕ್ಕಿದವಳು ಸೀತೆ, ಭೂಜಾತೆ, ಜನಕನ ಜಾತೆ, ರಾಜಶ್ರೀಯ ಮಗಳಾದವಳು ಅವಳಿದ್ದಾಳೆ. ಹೌದಾ? ಹಾಗಾಗಿ ಭೂಮಿಯಲ್ಲಿ ದೈವತ್ವವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಈ ಭೂದೇವಿ ಯಾರು ಗೊತ್ತುಂಟಾ? ಮಹಾವಿಷ್ಣುವಿನ ಹೆಂಡತಿಯವರು. ಆಯ್ತಾ? ಈಗ ರಾಮ ಯಾರು ಗೊತ್ತುಂಟಾ? ಅವ ಮಹಾವಿಷ್ಣು. ಈ ವಾಲಿಗೊಂದು ವರ ಉಂಟು ವಿಷ್ಣುವಿಂದ, ಅದು ಗೊತ್ತುಂಟಾ ನಿನಗೆ? ಹಿಂದೆ ಭಾಷೆಯಲ್ಲಿ ಹೇಳುವುದು, ಭೂದೇವಿ ಶ್ರೀಮನ್ನಾರಾಯಣನಿಗೆ ಹೆಂಡತಿ, ಭೂದೇವಿಯಲ್ಲಿ ಹುಟ್ಟಿದವಳು ಸೀತೆ ಅಂದ್ರೆ ಭೂದೇವಿ ಮಗಳಾಯ್ತು. ಅಂದ್ರೆ ನಿನ್ನ ರಾಮ ವಿಷ್ಣು ಅಂತ ಆದ್ರೆ ಮಗಳನ್ನ ಮದುವೆ ಆದ್ನೇನ? ನಿನ್ನ ಭಾಷೆಲ್ಲ ಕೇಳು, ನಾ ಬೇರೆ ಹೇಳಲೇ ಇಲ್ಲ. ನಿನ್ನ ಭಾಷೆಯಲ್ಲಿ ಕೇಳು. ಭೂಮಿಯಲ್ಲಿ ಸಿಕ್ಕಿದಳು ಭೂಜಾತೆ. ಜಾತಿ ಅಂದ್ರೆ ಅರ್ಥ ಎಂತದ್ದು? ಇದು ಅವತಾರ, ರಾಮನದ ಅವತಾರ. ತುದಿ ಪ್ರಶ್ನೆ ಬಂತು ಅಂತ ಆದ್ರೆ ಅವತಾರ, ಯಾವ ದೇವರು ಮತ್ತೊಂದು. ನೀನು ಏನೇ ದೇವರು ಅಂತ ಹೇಳುದು ನಾವು ಒಪ್ಪುವುದಿಲ್ಲ. ನಮಗೆ ದೇವರು ಬೇಡ. ಇಲ್ಲ, ನೀನು ಬೇಕಾದ ಕೇಳ್ಕೊಂಡು ಮುಂದೋಗ್ಲಿಕ್ಕೆ ನಾನು ಬಿಡುವುದಿಲ್ಲ. ನಾನು ಹೇಳಲು ಬೇಕಾಗಿತ್ತು. ಯಾತಕ್ಕಿಂತ ನುಡಿಯುವ ಮೂರ್ಖನೆ, ಲೋಕಮಾತೆ ಸೀತೆ ಭವನ ಖ್ಯಾತಳಾದಿ ಶಕ್ತಿ. ನನ್ನ ನೆಲೆ ಇದು. ನಾನು ಇದಕ್ಕೆ ಉತ್ತರ ಕೊಟ್ಟ ಮೇಲೆ ನೀನು ಮುಂದೆ ಹೋಗಬಹುದು. ನನ್ನ ನೆಲೆಯಲ್ಲಿ ನಾನು ಉತ್ತರ ಹೇಳಿದ್ದೇನೆ. ಇನ್ನೊಬ್ರು ಮಾತಾಡುವಲ್ಲಿವರೆಗೆ ಕೇಳಿಕೊಂಡು ಉತ್ತರ ಕೊಡುವುದು, ಪ್ರಶ್ನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊ. ವೀರಮಣಿ, ಇವನೊಬ್ಬ ವಿಷ್ಣು ಅಲ್ಲ ಅಂತಾದ್ರೆ ವಾಲಿಗಿರುವ ಬಲ ಯಾವುದು ಗೊತ್ತು? ಬದಿಸಿದ ಕಾಲಕ್ಕೆ ನಿನಗೆ ಏನು ಬರಬೇಕು ಅಂತ ವಿಷ್ಣು ಕೇಳಿದಾಗ ನಾನು ಕೇಳುವುದಲ್ಲ, ನಿನಗೆ ಏನು ಬೇಕು ಅಂತ ವಾಲಿ ಕೇಳಿದ. ಹೌದಾ? ಆ ಕಾಲಕ್ಕೆ ನಿನ್ನ ಪ್ರಾಣವನ್ನು ಕೊಡು ಅಂತ ಹೇಳಿದ. ತಕ್ಕೋ ಅಂತ ಹೇಳಿದಾಗ ಕಾಲ ಬಂದಾಗ ಪಡಿತೇನೆ ಅಂತ ಒಂದು ವಿಷ್ಣು. ಈಗ ವಿಷ್ಣು ಹಾಗೆ ವಾಲಿಯಲ್ಲಿ ಕೇಳುವಾಗ ನೀ ಇದ್ಯಾ? ನೀನೀಗ ಎಷ್ಟು ಪ್ರಶ್ನೆ ಮಾಡಿದ? ಅಥವಾ ನಿನ್ನ ಕಣ್ಣೆದುರಿನಲ್ಲಿ ವಾಲಿ ಹೀಗೆ ಹೇಳಿದ್ದ, ಶ್ರೀರಾಮಚಂದ್ರ ನೀನು ನಾರಾಯಣ ಅವತ್ತು ಹಾಗೆ ಕೇಳಿದ್ದಾಗ ಇವತ್ತು ಕೊಡ್ತಾ ಇದ್ದೆ ಇವತ್ತು ಹೇಳಿದ್ದ? ಪರಬ್ರಹ್ಮ ನಿಂದೇನುಂಟು ಹೇಳು ಸರ್. ಹಾಗಿದ್ರೆ ಕೇಳು. ನೀನು ರಾಮ ರಾಮ ಅಂತ 1000 ಬಾರಿ ಹೇಳುವಾಗ ಅದು ಸುಳ್ಳು ಅಂತ ನಾನು ಪ್ರಶ್ನೆ ಮಾಡುವುದಕ್ಕೆ ಕಾರಣ ಇಲ್ಲದೆ ಇಲ್ಲ. ರಾಮ ಅಂದ್ರೆ ಏನು? ನನ್ನ ಹಾಗೆ ತಾಯಿ ಹೆತ್ತ ಮಗ. ಅವ ನಿನ್ನೆ ಇಲ್ಲದೆ ಹೋದವ, ಇವತ್ತಿದ್ದವ, ಮುಂದೆ ಇರ್ತಾನೆ ಅಂತ ಹೇಳಲಿಕ್ಕೆ ಆಗದೆ ಹೋದವ. ಅಂಥವನನ್ನು ಶ್ರೀಮನ್ನಾರಾಯಣ ದೇವರು. ತೊಂದರೆ ಇಲ್ಲ, ನಿನಗೆ ದೇವರಲ್ಲ ಬೇಡ. ಆದರೆ ನಾವು ಅದನ್ನು ಒಪ್ಪುವುದಿಲ್ಲ. ನಮ್ಮ ಮನೆಯ ಊಟ ಬೇರೆ, ನಿಮ್ಮ ಮನೆಯ ಊಟ ಬೇರೆ. ನಮ್ಮ ಮನೆಗೆ ಬಂದಾಗ ನಾವು ಹಾಕಿದ ಊಟವನ್ನು ಮಾಡಿ ಒಳ್ಳೇದ ಕೆಟ್ಟದ್ದು ಹೇಳಬೇಕು ಬಿಟ್ರೆ ನಮ್ಮನೆ ಊಟ ಹಾಗುಂಟು ಹೀಗುಂಟು ಅಂತ ಹೇಳಲಿಕ್ಕಿಲ್ಲ. ನೆನಪಿಟ್ಟು. ಹಾಗಾಗಿ ನಿನ್ನ ರಾಮನನ್ನು ನಾನು ಒಪ್ಪುವುದಿಲ್ಲ. ಹಾಗಂತ ಅವ್ನು ಏನು ಮಾಡಲಿಲ್ವಾ? ಕೆಲವು ಮಾಡಿದ್ದಾನೆ, ತೊಂದರೆ ಇಲ್ಲ. ಆದರೆ ದೇವರು ಯಾರು? ನಾನು ಹೇಳ್ತೇನೆ ಕೇಳು. ಹರನು ಬ್ರಹ್ಮಾಂಡ ಕೊಳೆಯನ್ನು ಪರಮೇಶ್ವರ, ಅವ ನಿಜವಾದ ದೇವರು. ತ್ರಿಮೂರ್ತಿಗಳಲ್ಲಿ ಒಬ್ಬ ಲಯಕರ್ತ. ಹಾಗಿದ್ರೆ ನಾನೇ ಹೇಳಿದ್ದಲ್ಲ, ಅನುಭವ ವೇದ್ಯವಾದದ್ದನ್ನು ಮಾತ್ರ ಒಪ್ತೇನೆ. ಅನುಭವ ವೇದ್ಯವಾಗಿಸಿಯೇ ನಾನು ಹರನನ್ನು ಒಪ್ಪಿದ್ದೇನೆ. ಆದಿಶಕ್ತಿ, ಮೂಲ ಶಕ್ತಿ ಅವಳು ಗಿರಿಜೆ. ನಿನ್ನ ರಾಮ
ಬದುಕಿದ ನಡೆಗೂ ನನ್ನ ಶಿವ ಪರಮಾತ್ಮನ ನಡೆಗೂ ಬಹಳ ವ್ಯತ್ಯಾಸ ಉಂಟು. ನಿಜವಾಗಿ ಒಡೆಯ ಈಶ ಅಂದ್ರೆ ಒಡೆಯ, ನೆನಪಿಟ್ಕೋ. ಒಡೆಯನಾದವ ಹೇಗಿರಬೇಕು ಗೊತ್ತಾ? ತನಗಾಗಿ ಬದುಕುವುದಲ್ಲ, ತನ್ನನ್ನು ನಂಬಿದವರು ತನ್ನವರು ಬದುಕಬೇಕು ಅಂತ ಹೇಳಬೇಕು. ಅದಕ್ಕೆ ಉದಾಹರಣೆಯೋ ಎನ್ನುವ ಹಾಗೆ ಪರಶಿವ ಬದುಕಿದ್ದಾನೆ. ಹೇಗೆ? ನನಗಿರಲಿ ಸ್ಮಶಾನ, ನನ್ನವರಿಗಿರಲಿ ಮನೆ, ನನಗಿರಲಿ ಚರ್ಮಾಭರಣದ ರಾಮ, ಚರ್ಮವೇ ಸಾಕು. ನನ್ನವರಿಗೆ ಆಭರಣವೋ ಮತ್ತೊಂದು ಇನ್ನೊಂದು ಇರಲಿ, ನಾನು ನಾಗಾಭರಣನಾಗ್ತೇನೆ. ಚಂದ್ರಚೂಡ, ಗಂಗಾಧರ, ಒಂದು ಯೋಗ್ಯತೆ ಕುರಿತಾಗಿ ಒಂದೇ ಒಂದು ಪ್ರತಿ ಹೆಸರಿಗೂ ವಿಶ್ಲೇಷಣೆ ಉಂಟು. ಮತ್ತೆ ಸ್ಮಶಾನವಾಸಿ ಹೇಳುವುದಕ್ಕೆ, ಸ್ಮಶಾನ ಅಂದ್ರೆ ಏನು? ಸ್ಮಶಾನ ಅಂದ್ರೆ ಏನು? ನಿಂಗೆ ಎಷ್ಟು ಗೊತ್ತುಂಟು ಹೇಳು. ಹೇಳ್ತೇನೆ ಕೇಳಿ. ಇನ್ನೊಬ್ರು ಹೇಳಿದ್ದೆ ಹಾಗೂ ಒಪ್ಪುದಿಲ್ಲ. ಹೌದು, ನಾನೀಗ ಬಂದದ್ದಲ್ಲ ಸಂಧಾನಕ್ಕೆ. ಮತ್ತೆ ನಾನು ಹೇಳಿದ್ದು ಅಲ್ಲ, ಇನ್ನೊಂದು ಹೇಳ್ಕೊಳ್ತೇನೆ. ನಾ ಹೇಳಿದ್ದು ನೀವು ಒಪ್ಪಲೇಬೇಕು ಅಂತ ಹೇಳುವುದೂ ಇಲ್ಲ. ನಾ ಇಷ್ಟು ಹೇಳುವವನೇ. ಮತ್ತೆ ಹೇಳು ಹೇಳು, ಎಷ್ಟು ಉಂಟು ಅಷ್ಟು. ಸ್ಮಶಾನದಲ್ಲಿ ಶ್ರೀಮಂತರ ಹೆಣವು ಬರ್ತದೆ, ಬಡವನ ಹೆಣವು ಬರ್ತದೆ, ಎಲ್ಲವೂ ಸುಟ್ಟು ಬೂದಿ ಆಗ್ತದೆ. ಮೊದಲ ಆಕಾರ ಹೇಗೆ ಇರಲಿ, ತುದಿಗೆ ಉಳಿಯುವುದು ಬೂದಿ ಮಾತ್ರ. ಅಂದ್ರೆ ಸಮಾನತೆಗೆ ಪ್ರಪಂಚದಲ್ಲಿರುವ ಮತ್ತೊಂದು ಸ್ಥಳವೇ ಅದು ಸ್ಮಶಾನ. ಹಾಗಾಗಿ ಸ್ಮಶಾನಕ್ಕೆ ಒಡೆಯ ಈಶ. ಹಾಗಾಗಿ ಅವ ಪರಮಶಿವನಾಗಿದ್ದಾನೆ, ಮೂಲ ಪುರುಷನಾಗಿದ್ದಾನೆ, ತನ್ನವರಿಗಾಗಿ ಬದುಕ್ತಾ ಇದ್ದಾನೆ. ಇನ್ನು ಗಿರಿಜೆ ಶಕ್ತಿ ಸ್ವರೂಪಿಣಿಯವರು. ನೆನಪಿಟ್ಕೋ, ಲಕ್ಷ್ಮಿ ಇಲ್ಲದೆ ಹೋದ್ರೆ ಬದುಕಬಹುದು, ಬುದ್ಧಿ ವಿದ್ಯೆ ಇಲ್ಲದೆ ಹೋದ್ರೂ ಬದುಕಬಹುದು, ಆದ್ರೆ ಶಕ್ತಿ ಇಲ್ಲದೆ ಹೋದ್ರೆ ಬದುಕಲಿಕ್ಕೆ ಆಗುವುದಿಲ್ಲ. ಮೂಲವಾಗಿ ಬೇಕಾಗುವುದು ಶಕ್ತಿ. ವಿದ್ಯೆ ಬುದ್ಧಿ ಎರಡೂ ಇಲ್ಲದೆ ಶಕ್ತಿ ಬಂದಿದ್ರೆ ಅಂತ ಮಾಡು. ಹಾಗಾಗಿ ಓಡಾಡ್ಲಿಕ್ಕಾದ್ರೂ ಆಗ್ತದೆ, ಯಾರಾದ್ರೂ ಆಹಾರ ಹಾಕಿದ್ರೆ ಬದುಕಲಿಕ್ಕಾದ್ರೂ ಆಗ್ತದೆ. ಆದ್ರೆ ಬರೀ ವಿದ್ಯೆ ಉಳ್ಕೊಂಡು ಮತ್ತೆ ಏನು ಇಲ್ಲದೆ ಹೋದ್ರೆ, ಶಕ್ತಿ ಇಲ್ಲದೆ ಹೋದ್ರೆ ಬದುಕುವುದೇ ಇಲ್ಲ. ನೆನಪಿಟ್ಟು, ವಿದ್ಯಾವಿಹೀನಂ ಪಶು ಸಮಾನಂ. ಪಶು ಆದ್ರೂ ಬದುಕ್ತದ ಇಲ್ವಾ? ಬದುಕುವುದಕ್ಕೆ ಮೂಲ ಬೇಕಾದದ್ದು ಶಕ್ತಿ ಅಂತ ಹೇಳುವುದು. ಹಾಗಾಗಿ ಅವಳು ಮೂಲ ಶಕ್ತಿ, ಅದನ್ನ ನಾವು ಒಪ್ಪಿದ್ದೇವೆ. ಅದನ್ನ ಬಿಟ್ಟು ಇನ್ಯಾವುದನ್ನೂ ನಾವು ಒಪ್ಪುವವರಲ್ಲ. ಏ ಮರುಳು ಕೀಶ ಮರಳ. ಪರಶಿವ ಹಾಗೆ ಹೀಗೆ ಅಂತ ಹೇಳಿದ್ದಲ್ಲ. ಪರಶಿವನಿಗೆ ತಾಂಡವ ಸ್ತೋತ್ರ ಬರ್ತದೆ. ಯಾರು ಬರ್ತದೆ? ಅಲ್ಲ ಹೇಳು, ನೀನ್ ಈ ತಾಂಡವ ಸ್ತೋತ್ರ ಅಂತ ಹೇಳಿದ್ರೆ ಬಗ್ಗೆ ಹಾಗೆ ಹೀಗೆ ಅಂತ ಹೇಳಿದ್ದೆ. ಅಲ್ಲ, ತಾಂಡವ ಸ್ತೋತ್ರದ ವಿಷಯ ಹೇಳಿದವ್ ನೀನೇ. ನಾನು ಹೇಳಿ, ನೀ ಸುಳ್ಳು ಹೇಳಿದ್ರೆ ಇದು ತಪ್ಪಾಯ್ತು ನೋಡಿ, ಇದೊಂದು ಸರಿಯಾಗಬೇಕು ಅಂತ ಹೇಳ್ತೇನೆ. ನಂಗೆ ಗೊತ್ತಿಲ್ಲ, ಹೇಳು. ನೀ ಸುಳ್ಳು ಹೇಳಿದ್ರೆ ರಾಮನ ಬಗ್ಗೆ ಕೇಳಿದ್ದಲ್ಲ, ನಾ ಈಶ್ವರ ಬಗ್ಗೆ ಕೇಳ್ತೇನೆ. ಹೇಳು. ಅಲ್ಲ, ರಾಮನ ಬಗ್ಗೆ ನೀನು ಹೇಳುವಾಗ ನೀನು ಗೊತ್ತುಂಟು ಅಂತ ಹೇಳಿದ್ದೆ, ಆಯ್ತಾ? ಹೇಳುವಾಗ ಇದು ನೋಡಿ, ಇದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದು. ಈ ತಾಂಡವ ಸ್ತೋತ್ರ ನಾ ಹೇಳ್ತ. ಈಗ ಸ್ಮಶಾನದ ಕುರಿತಾಗ ನಾನು ಹೇಳಿದ್ದಲ್ವಾ, ಅದ್ರ ಕುರಿತಾಗ ಏನು ಪ್ರಶ್ನೆ ಬೇಕಿದ್ರೆ ಕೇಳು, ನಾವು ಉತ್ತರ ಕೊಡ್ತೇವೆ. ಬೇಡ ಬೇಡ, ಮೂಲ ಶಕ್ತಿ ಅಂತ ನಾ ಗಿರಿಜೆ ಅಂತ ಹೇಳಿದ್ದ, ಯಾವ ಪ್ರಶ್ನೆ ಬೇಕಿದ್ರೆ ಕೇಳು, ನಾವು ಉತ್ತರ ಕೊಡ್ತೇವೆ. ಈಗ ತಾಂಡವ ಸ್ತೋತ್ರದ ಕುರಿತಾಗಿ ನಾ ಹೇಳುವುದಲ್ಲ, ನಾವು ಕೆಲವು ಶಬ್ದ, ಕೆಲವು ಸ್ತೋತ್ರ ದೇವ್ರ ಮನೇಲಿ ಮಾತ್ರ ಹೇಳ್ತೇವೆ, ಹೊರಗಡೆ ಹೇಳುವುದಿಲ್ಲ. ಆದ್ರೆ ನೀನು ಬಾಯಿನ ಬಂದದ್ದೇ ಕೇಳ್ತಾ ಇದ್ದೆ. ಬರ್ದದ್ದು ಯಾರು ಹೇಳು, ಬರ್ದದ್ದು ಯಾರು ಅಂತ ಉಂಟು. ನೀ ಕಂಡ ಎಂತ ಹೇಳು. ಅಲ್ಲ, ನಾನು ಹೇಳಿದ್ರೆ ನಿನಗೆ ಎಷ್ಟು ಗೊತ್ತುಂಟು ಹೇಳು. ಅಲ್ಲ, ನನಗೆ ಎಲ್ಲ ಗೊತ್ತುಂಟು. ಹಾಗಂತ ಎಲ್ಲ ಗೊತ್ತಿರುವುದು ನಿನ್ನ ಎದುರಿಗೆ ಹೇಳಬೇಕು ಅಂತಿಲ್ಲ. ನಿನಗದು ಬೇಕೇ ಬೇಕು ಅಂತ ಅದು ದೇವ್ರ ಮನೆ ಎಲ್ಲ ಗೊತ್ತಿತ್ತು. ದೇವ್ರ ಮನೆಗೆ ಬಾ, ಒಂದು ವರ್ಷ ನೀ ಆಚೀಚೆ ಹೋಗ್ಲಿಕ್ಕಿಲ್ಲ ಅಷ್ಟೇ ಹೇಳ್ತೇನೆ. ನನಗೆ ನಿಮ್ಮ ವಂಶ ಪ್ರಸ್ತುತಿವ ಶಂಕರ ಪ್ರಣತಜನ ಕಿಂಕರ ಈಶ ಸುರೇಶ ಪರೇಶ ನಟೇಶ ಗೌರೀಶ ಭೂತೇಶ ಎನ್ನುವುದಾಗಿ ಈಶ್ವರನನ್ನು ಪೂಜಿಸುವವರು ನಾವು ಇದ್ದೇವೆ. ಜ್ಞಾನೇಶ್ವರನ ಯೋಗ್ಯತೆ ಏನು ಅಂತ ನಮ್ಗೆ ಗೊತ್ತುಂಟು. ನೀನು ರಾಮನನ್ನು ದೂರಿದ ಹಾಗೆ ನಾನು ಈಶನನ್ನು ದೂರುವುದಿಲ್ಲ. ಈಶರ ಭಕ್ತರ ನಾಡಿದು ಸರಣಿ ವಂಶ ಪ್ರದೀಪನಾಗಿಯ ರಾಮನ ಅಶ್ವವನ್ನು ಕಟ್ಟಿಕೊಂಡವರು ನೀವಿದ್ದೀರಿ. ಅಶ್ವವನ್ನು ಬಿಟ್ಟರೆ ಬದುಕ್ತೀರಿ, ಇಲ್ಲ ನಿನ್ನ ಕುಟುಂಬದವರನ್ನು ಕೂಡಿಕೊಂಡು ಯಮನಾಲಯ ಸಿದ್ಧ. ನಿಜವಾಗಿ ನೀನು ಇಲ್ಲಿರುವುದಲ್ಲ, ನಿನ್ನ ಹೇಗೆ ಅಂತ ಗೊತ್ತಾಯ್ತು. ನೀ ಅಪ್ರತ್ವಕ್ಕೆ ಮಕ್ಕಳ ಹೆಸರು ಹೇಳು, ಮಕ್ಕಳಿಗೆ ಹೆಸರಿಡುವವನೇ ಅಪ್ಪ. ನೀನು ಶೈವರು ಇರುವಂತ ಜ್ಯೋತಿರ್ವೇದಕ್ಕೆ ಬಂದು ಶಿವಸ್ತೋತ್ರ ಹೇಳುವುದ? ನಾವು ಇಲ್ಲೆಲ್ಲ ಹೇಳುವುದಿಲ್ಲ. ಹಾಗಂತ ದೇವ್ರ ಮನೆಗೆ ಬಾ ಅಂತ ಹೇಳಿದ್ದಕ್ಕೆ ಇಂಥದ್ದು 25 ಉಂಟು ನಮ್ಮ ಹತ್ರ. ನನ್ನ ಜೀವನದಲ್ಲಿ ಬಹಳ ಜನ ತುದಿಗೆ ಏನು ಹೇಳಿದೆ, ಇಲ್ಲಿ ಕೊಡಬೇಕು. ಏನು ಹೇಳಿದೆ ನೀನು ತುದಿಗೆ? ವಿಷಯ ಅಷ್ಟೇ. ಬಂಧಿಸಿದ ಹಸುವನ್ನು ಬಿಡ್ತೇ ಇಲ್ವಂತಲ್ಲ.
ನಾವು ನೀವು ನಿಮ್ಮದೇ ಧರ್ಮ ಅಂತಾದ್ರೆ ನಿಮಗೆ ಜಯ ಆಗಲಿ, ನನ್ನದೇ ಧರ್ಮ ಅಂತಾದ್ರೆ ನನಗೆ ಜಯ ಆಗಲಿ. ಇಬ್ಬರದ್ದು ಸರಿ ಉಂಟು ಅಂತಾದ್ರೆ ಮತ್ತೊಂದು ಶಕ್ತಿ ಮಧ್ಯದಲ್ಲಿ ಬರಲಿ. ವೀರಮಣಿ ಇಂತೆನಲು ವೀರಮಣಿ ಇಂತೆನಲು ಕರಳನ್ನು ಮಾರುತ್ತಾ ಭಜನೆಂದು ದೂರ್ತಾನೆ. ಅವನು ನಿನ್ನೊಳಗೀಗ ವೀರಮಣಿ ಧೂರ್ತತನದ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯ. ಸಾರಿ ಸಾರಿ ಬೇಡಿದರು ಯಮನೂರಿನ ದಾರಿ ಯಾವುದು ಅಂತ ಹುಡುಕುವುದಕ್ಕೆ ಮುಂದಾಗ್ತಾ ಇದ್ದೀಯ. ಆಗ ಕೇಳಿದ ಪ್ರಶ್ನೆಗೆ ಲೋಕ ಕಲ್ಯಾಣಕ್ಕೆ ಹೋಗುವಾಗ ಉತ್ತರ ಕೊಟ್ಟೆ ಹೋಗ್ತೇನೆ ಅಂತ ಹೇಳಿದ್ದೇನೆ. ಕೇಳುವರು ಬೇರೆ ಇದ್ದಾರೆ. ಇಲ್ಲಿ ನಿನಗೆ ಸಂಬಂಧ ಅಲ್ಲ, ನಮ್ಮನ್ನು ಕೇಳುವವರು ಇದ್ದಾರೆ. ಹಾಗಾಗಿ ಲೋಕ ಕಲ್ಯಾಣಕ್ಕೆ ಲೋಕದ ದಕ್ಷಿಣ ಭಾಗದಲ್ಲಿ ರಾಮನ ಕುರಿತಾಗಿ ದೈವತ್ವವನ್ನು ಪ್ರಕಟಿಸುವುದಕ್ಕೆ ಬೇಕಾಗಿ ಅಶ್ವಮೇಧವನ್ನು ಮಾಡಿತು ಬಿಟ್ರೆ ಬ್ರಹ್ಮಹತ್ಯದ ದೋಷದ ನೆವವನ್ನು ಇರಿಸಿಕೊಂಡವರಿದ್ದಾನೆ. ಇಲ್ಲಿದ್ದ ಉಳಿದವರಿಗೆ ರಾಮ ದರ್ಶನವನ್ನು ಮಾಡಿ ಇವರ ಬಾಯಿಂದ ರಾಮ 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 ಎನ್ನುವುದಾಗಿ ಹೇಳಿಸಿ ರಾಮನನ್ನ ವಿರೋಧಿಸಿದ ನಿನ್ನ ತಲೆಯನ್ನು ಇದೇ ಜ್ಯೋತಿರ್ಮೇಧದ ಮಣ್ಣಿನಲ್ಲಿ ಬೀರಿಸದಿದ್ರೆ ರಾಮ ಕಿಂಕರ ಲೋಕ ಕಲ್ಯಾಣಕ್ಕಾಗಿ ರಾಮ ಅಶ್ವಮೇಧ ಯಾಗ ಮಾಡ್ತಾ ಇದ್ದದ್ದು ವೈಯಕ್ತಿಕ ಕಾರಣ ಅಲ್ಲ, ಹೋಗೋದ್ರೊಳಗ ಸೂತ್ರ ಕೊಟ್ಟು ಹೋಗ್ತೇನೆ ಅಂತ. ಸರಿ ಬಿಡಿಸೇಳು ಅಂತ ಕೇಳುವ ಅಂತ ಹೇಳಿದ್ರೆ ಹೋಗ್ತಾ ಇದ್ದಾರೆ. ಇವ ಏನು ಇವನನ್ನ ಸಾಕುವವರು ಬರ್ಲಿ ನೋಡ್ಕೊಳ್ತೇನೆ. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಯಕ್ಷ ಕಲಾಕುಸುಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ.